ಅವ್ರ ಕಡೆ ಮಾತಾಡಿ ನಾನು ಇಲ್ಲ ನಾವು ಮುಂದೆ ಬೆಳಿದೈತಿ ನಮ್ಮ ಹುಡುಗರು ಕಲಿಸ್ಕೊಡ್ರಿ. ಯಾವುದೇ ಕ್ಷೇತ್ರದೊಳಗ ಹೆಸರು ಮಾಡಬೇಕು, ದುಡ್ಡು ಮಾಡಬೇಕು, ಸೆಟ್ಲ್ ಆಗಬೇಕು ಅಂದ್ರೆ ಒಳ್ಳೆಯ ಗುಣ, ಒಳ್ಳೆಯ ಗೆಳೆತನ, ವಿನಮ್ರತೆಯ ವ್ಯಕ್ತಿತ್ವ ಇರಬೇಕು. ನಮ್ಮ ಮಳ್ಯಾರ ಅಂತಂದು ಹೇಳಿ ಇದನ್ನ ಮಾಡಕ್ ಹೋಗ್ಬಿಡ್ರಿ. ಕೆಲಸದವನ ಕಲಿಕೆ ಅಂತ ಬಂದಾಗ ಯಾವ ಸಂಬಂಧನೂ ಗಣನೆಗೆ ತಗೊಳ್ಬಾರ್ದು. ಕಲ್ಯಾಕ ಕಲ್ಸ್ಯಾರ ಅಂತಂದು ಸೀದಾ ಹಂಚಿನ ಮುಂದ್ ಬಿಟ್ಟಿರೋಣ. 7 ಗಂಟೆಗೆ ಹೋದ್ ಕೂಳೆ ಬೆಳಿಗ್ಗೆ ಎದ್ದು ಕೂಳೆ ಕಸ ಹೊಡೆದ ನೆಲ ಹೊಸ. ಏನೇ ಕಲಿತೀವಿ ಅಂದ್ರೂ ಮೊದಲ ಅದರ ಅ ಆ ಇ ಈನ ಕಲಿಬೇಕು. ನಾವು ಅವ್ರ ಅಂಗಡಿಯಾಗ ಹೋಗಿ ತಾಣ್ತೀವಿ ಹೊತ್ನ್ಯಾಗ ಫುಟ್ಪಾತ್ ಗಿರಾಕಿನೂ ಅಲ್ಲಿ ಬರೋರ ಮುಜುಗರ ಆಗದ. ಏನ್ರಿ ಅಲ್ಲಿ ನೋಡಿದ್ರೆ ರೊಕ್ಕ ತಗೊಂಡು ಭರ್ಜರಿ ವ್ಯಾಪಾರ ಐತಿಂದ ಇಲ್ಲಿ ನೋಡಿದ್ರೆ ಪ್ಲೇಟ್ ತೀರತ್ತಿಲ್ಲ ವೀರೇಶ ಅಂತ ಕೂಡಲೇ ಮುಜುಗರ ಆಗೋದು. ಸಮ್ಟೈಮ್ಸ್ ಸೋಷಿಯಲ್ ಇನ್ಸೆಕ್ಯೂರಿಟೀಸ್ಗಳನ್ನ ಫೇಸ್ ಮಾಡಬೇಕಾಗುತ್ತೆ. ಈಗಿನ ಟ್ರೆಂಡ್ ಹೆಂಗ್ ನಡೆದೈತಿ ಅಂದ್ರೆ 3 ತಿಂಗಳ 4 ತಿಂಗಳ ಒಂದ್ ಕಡೆ ಕಲತ ಅಂದ್ರೆ ನಾನು ಕಲತ್ ಬಿಟ್ಟಿನಿ, ನಾನು ನಡೆಸ್ತೇನೆ, ನಾನು ಮಾಲಕ್ ಆಗ್ತೀನಿ ಅನ್ನೋದು ಅದು ಅದಕ್ಕೆ ಏನಂತ ಹೆಸರಿಡಬೇಕು, ಅಹಂ ಅಂತ ಅನ್ಬೋದು, ಕೊಂಬಂದವ್ ಅಂತಾರಲ್ಲ ಅದ ಅನ್ಬೋದು. ದಾವಣಗೆರೆ ಬೆಣ್ಣೆ ದೋಸೆ, ಮಧುರಾ ಕಾಲನಿ, ಹುಬ್ಬಳ್ಳಿ, ಇವರಿಂದ ಏನು ಕಲಿಬೋದು ಅನ್ನೋದನ್ನ ನೋಡೋಣ ಬರ್ರಿ. ನೀವು ಮೂಲತಃ ಹುಬ್ಳಿ? ನಮ್ದು ಹುಬ್ಳಿ. ಮೂಲತಃ ನಮ್ದು ವ್ಯಾಪಾರೀಕರಣ. ವ್ಯಾಪಾರ ವ್ಯಾಪಾರ ಸಣ್ಣ ಪುಟ್ಟ ವ್ಯಾಪಾರಿಸ್ತಿದ್ವಿ. ಆಮೇಲೆ ತಳ್ಳು ಗಾಡಿ ಇತ್ತು. ನಾವು ಫಸ್ಟ್ ಬೇಸಿಕ್ಲಿ ನಮ್ ಬಂದಿದ್ದೆಲ್ಲ ಬಜ್ಜಿ ಮಿರ್ಚಿ ಅನ್ನೋದು ನಮ್ಮ ಹುಬ್ಳಿ ಸ್ಪೆಷಲ್. ಗಿರ್ಮಿಟ್ ಬಜ್ಜಿ ಮಿರ್ಚಿ ನಮ್ಮ ಹುಬ್ಬಳ್ಳಿ ಸ್ಪೆಷಲ್. ಅದು ಎಲ್ಲಿ ಹೋದ್ರು ಹುಬ್ಬಳ್ಳಿ ಅಂದ್ಕೊಳ್ಳಿ ಗಿರ್ಮಿಟ್ ಫೇಮಸ್. ನಮ್ದು ಇವ್ರು ಸಣ್ಣೊಂದ್ ಇರ್ತಾನೋ ಇವ್ರು 7ನೇ 8ನೇ ಸಾಲಿ ನಮ್ದು ಆರ್ಥಿಕ ಪರಿಸ್ಥಿತಿ ಬಹಳ ಗಂಭೀರ ಇತ್ತು. ಅದು ಇದು ಮಾಡ್ಬೇಕು, ಅಲ್ಲಿ ಮಾಡ್ಬೇಕು, ಇದ್ ಮಾಡ್ಬೇಕು ಅಂತ ಹೇಳಿ ಏನೋ ಸಣ್ಣ ಪುಟ್ಟ ಮಾಡೋಣ ಅಂತ ಹೇಳಿ ತಳ್ಳು ಗಾಡಿ ಒಳಗೆ ಗಿರ್ಮಿಟ್ ಗಾಡಿ ಸ್ಟಾರ್ಟ್ ಮಾಡಿದ್ವಿ. ಗಿರ್ಮಿಟ್ ಗಾಡಿ ಸ್ಟಾರ್ಟ್ ಮಾಡಿ ಚಿಕನ್ ಮಿರ್ಚಿ, ಗಿರ್ಮಿಟ್, ಬದ್ನಿಕಾಯಿ ಬಜ್ಜಿ ಏನೋ ಅದರಲ್ಲೇ ಒಂದೊಂದ್ ದಿವಸ ಒಂದೊಂದು ವೆರೈಟಿ ಕೊಟ್ಕೊಂತ ಬನ್ನಿ. ಅದ ಇವಾಗ ಸಣ್ಣ ಜರ್ನಿಲಿಂದ ಹನಿ ಹನಿ ಕುಳ್ರ ಹಳ್ಳ ಅನ್ನೋ ಲೆಕ್ಕಕ್ಕ ಸಣ್ಣ ಜರ್ನಿಲಿಂದ ಮಧ್ಯದಲ್ಲಿ ನಮ್ ಗುರುಗಳು ಅಂತಂತರು ಜರ್ನಿ ಒಳಗ್ ಬಾಳ ಮಂದಿ ನಮ್ಗ ಹೆಲ್ಪ್ ಮಾಡಿದ್ರು. ಬಾಳ ಮಂದಿ ನಮಗ ಶಿಕ್ಷಣ ಕೊಟ್ರು, ಇದನ್ ಮಾಡ್ರಿ ಅದನ್ ಮಾಡ್ರಿ ಅಂತ ಪ್ರೋತ್ಸಾಹ ಕೊಟ್ರು. ನಿಮ್ದ ಹಿಂಗ ರುಚಿ ಐತಿ, ನೀವ್ ಇಲ್ಲಿ ಮಾಡ್ಬೋದು ಅಲ್ಲಿ ಮಾಡ್ಬೋದು ಅನ್ನೋರು ಸಿಕ್ಕರು. ಒಬ್ರ ಕೈ ಹಿಡಿದು ಕರ್ಕೊಂಡು ಹೋಗಿ ದಂಧೆನೂ ಹಚ್ಕೊಟ್ರು. ಬಾಳ ತರ ಎಲ್ಲಾರ್ಗಿ ನೀವು ಕರ್ದಿದ್ದು ಒಂದ್ ರೀತಿಯಿಂದ ನಾವು ನಿಮಗ್ ಧನ್ಯವಾದ ಹೇಳ್ಬೇಕು. ನಮ್ಮ ಬೆನ್ನೆಲುಬಾಗಿ ನಿಂತವ್ರಿಗೆ ಎಲ್ಲಾರ್ಗಿ ಒಂದ್ ಧನ್ಯವಾದ ಹೇಳಾಕ ನಮಗೊಂದ್ ದೊಡ್ಡ ಚಾನ್ಸ್ ಸಿಕ್ಕೈತಿ ಅನ್ಬೇಕು. ಯಾರ್ಯಾರು ಎಲ್ಲಿ ಮರಿ ಕಾಯಿಯಾಗಿ ನಿಂತು ನಮ್ಗೆ ಹೆಲ್ಪ್ ಮಾಡಿದವ್ರು ಅದಾರ. ನಾವು ಇವ್ರ ಅಂತ ಗೆಸ್ ಮಾಡಕ್ ಆಗಲ್ಲ. ಆದ್ರ ನಮ್ಮ ಮನಸ್ಸೊಳಗ ಕಣ್ ಮುಂದಿದ್ದವ್ರು ಕೈ ಹಿಡಿದ ಗುರುಗಳು ಅದಾರ. ಈ ದೋಸಾ ಲೈನ್ ಬರಾಕ ನಮ್ದ ರಾಜಣ್ಣ ಮುದ್ದಳ್ಳಿ ನಮ್ಮ ತಂದೆ ಸಮಾನ ಅವರು. ಇವಾಗ ಅವ್ರು ಇಲ್ಲ. ಅವ್ರು 2 ಮಕ್ಕಳು, ಮೂರ್ ಮಂದಿ, ಅದ್ರಾಗ 2 ಈ ಲೈನ್ ಇದಾರ. ಅವ್ರು ನಮ್ ಗುರುಗಳು ಅಂತ ಹೇಳಕ್ ನನ್ನ ಎಲ್ಲಿ ಆದ್ರೂ ನಮ್ಗೆ ಇಷ್ಟಪಡ್ತೀನಿ, ಹೆಮ್ಮೆಲಿಂದ ಹೇಳ್ಕೊಡ್ತೀನಿ. ಯಾಕಂದ್ರೆ ಅವ್ರಲಿಂದ ನಾವು ಈ ಲೈನಿಗೆ ಬಂದಿದ್ದು. ಅವರು ನಿಮ್ಮ ರಿಲೇಟ್ ಅಂತಲ್ಲ, ಇವಾಗ ನಾವು ಅಣ್ಣತಮ್ಮರ ಆಗ್ಬಿಟ್ಟೇವಿ. ಅವರು ಬೇರೆ, ನಾವು ದಾವಣಗೆರೆ. ಇಲ್ಲಿ ಹೋಟ್ಲ್ ಇದ್ದಾಣ ಮಾಮಾರು ವ್ಯಾಪಾರೀಕರಣಕ್ಕ ಅವ್ರು ಕಸ್ಟಮರ್ ಗಿರಾಕಿಗಳು. ಅವ್ರದ್ದು ಇವ್ರದ್ದು ರಿಲೇಷನ್ ಹೆಂಗ್ ಬೆಳಿತಂತಂದ್ರ ಬಾಳ ದೊಡ್ಡ ಮಾಡ್ದ ಬೆಳಿ. ಆ ರಿಲೇಟೆಡ್ ಬೆಳ್ದಂಗ ಮತ್ತ ಇಲ್ಲೇ ನಮ್ ಇದ್ರೊಳಗ ಹೆಂಗ ಏನಂತಂದೇಳಿ ನಮ್ಮ ಮಾಮಾರ್ ನಮಗ ಅವ್ರ ಕಡೆ ನಮ್ಮ ಅಕ್ಕನ ಮಕ್ಕಳು ಇವನ್ ಹೆಸರು ವೀರೇಶ, ಇವನ್ಕಿಂತ ದೊಡ್ಡವ್ ಸುನೀಲ್. ಇವನ್ ಅವ್ರ ಕಡೆ ಮಾತಾಡಿ ನಾನು ಇಲ್ಲ ನಾವು ಮುಂದ್ ಬೆಳಿದೈತಿ, ನಮ್ಮ ಹುಡುಗರು ಕಲಿಸ್ಕೊಡ್ರಿ, ಹಿಂಗ್ ಮಾಡೋದೈತಿ ಅಂತೇಳಿ. ಅವ್ರ ಅದ್ರಾಗ ಏನೈತ್ರಿ ಬರ್ರಿ ಮಾಡೋಣ, ಕರ್ಕೊಂಡ್ ಹೋಗಿ ಕಲಿಸೋದಲ್ದ ಎಲ್ಲಾ ರೀತಿಯಿಂದ. ಅದೊಂದ ಲೈನ್ ಅಂದ್ರೆ ಬರೀ ಕಲಿದೊಂದ ಇರೋದಿಲ್ಲ, ಇನ್ನ ಅದ್ರ ಹಿಂದ್ ಬ್ಯಾಕ್ ಗ್ರೌಂಡ್ ಬಾಳ ಇರ್ತವ. ಧಾರ್ಮಿಕವಾಗಿ ಯಾವ ಒಳ್ಳೆ ಸಂಸ್ಕಾರ ಕೊಟ್ಟು ಒಳ್ಳೆ ರೀತಿಯಿಂದ ಕಲಿಸಿ ನಾವು ಅಂಗಡಿ ಓಪನಿಂಗ್ ಮಾಡಿದಾಗ ಅವ್ರ ಬಹಳ ಹೆಮ್ಮೆಲಿಂದ ಅಣ್ಣ ತಮ್ಮ ಫ್ಯಾಮಿಲಿ ಎಲ್ಲ ಬಂದು ಬಹಳ ಹರೀಶ್ ಹೋದ್ರ ನಮಗ. ಅದನ್ನ
ಯಾವ ತರ ಹೇಳ್ಬೇಕು ಅನ್ನೋದನ್ನ ಆಗ್ತಾ ಇಲ್ಲ. ಯಾಕಂದ್ರೆ ಎಲ್ಲೇ ಇದ್ದವ್ರು ಎಲ್ಲೇ ಬಂದೇವ್ ಅನ್ನೋಕ್ ಒಂದು ನೆನಸ್ಬೇಕಲ್ಲ. ಬಾಳ ಮಂದಿ ಅದಾರ ಮಾಡ್ಯಾನ ದುಡ್ದೇವಿ ಕಲ್ತೇವಿ ಅನ್ನೋರು ಹೊರಗಡೆ ಮಂದಿ ಅದಾರ. ಅದು ಧರ್ಮ ಅಲ್ಲ. ದುಡ್ಡು ಗಳಿಸ್ಬೇಕಂದ್ ಬಾಳ ದಾರಿ ಅದಾವ ಅಂತಾರ. ಧರ್ಮದಿಂದಾನ ಗಳಿಸ್ಬೇಕು. ಅದೊಂದು ನಮ್ಮ ಹುಡುಗರಿಗೆ ಬಾಳ ನಮ್ ಕಣ್ಣಿಂದ ರಾಜಸ್ಥಾನ್ ಅವ್ರು ದೊಡ್ಡ ಮಟ್ಟದಾಗ ಅದಾರ. ಅವ್ರು ದೊಡ್ಡ ಮಟ್ಟದಾಗ ಅದಾರ. ಇರ್ಲಿ ಭಗವಂತ ಇನ್ನೂ ಹೆಚ್ಚಿನ ಕೊಡ್ಲಿ ಅವ್ರಿಗೆ ತಂದು. ಅದ ಮಟ್ಟಕ್ಕೆ ನಮ್ಮ ಹುಡುಗರ್ಗಿ ಬಾಳ ವಿದ್ಯಾಭ್ಯಾಸ ಆ ಲೈನಿನ ವಿದ್ಯಾಭ್ಯಾಸ, ಕಿಚನ್ ಕಿಚನ್ ಕುಕ್ಕಿಂಗ್ ಲೈನಿನ ವಿದ್ಯಾಭ್ಯಾಸ ಬಾಳ ತರ ಅದ. ಅದು ಇದೇನೈತಲ್ಲ ಎಲ್ಲಾ ದಾರಿಯಲ್ಲಿ ಕೂತ್ಕೊಂಡು ಒಳ್ಳೇದ. ಇವಾಗ ಇದು ನಮ್ ಜರ್ನಿ ಒಂದ್ ಸ್ಟಾರ್ಟ್ ಆದ್ವಿ ಇನ್ಮೇಲೆ. ಅವ್ರೆಲ್ಲ ಮಾಡಿಕೊಟ್ಟ 10 ವರ್ಷ ಆಯ್ತು ಹೆಚ್ಚು ಕಮ್ಮಿ. 10 ವರ್ಷ ಮಾಡಿಕೊಟ್ಟು ಅಲ್ಲ ಈ ತರ ಕಲಿಸಿ ಎಲ್ಲ ಮಾಡಿ ಕಲ್ಸಿದ್ದಾನ ಅಂದ್ರೆ ಈಗ ಅವ್ರ ಕಡೆ ಹೋಗಿ ಕಲಸ್ ಅಂತಂದ್ರನ ವಿದ್ಯಾನಗರ ಮೇನ್ ಅಂಗಡಿ ಹೌದು ಅಲ್ಲೇ ನಮಗ್ ಬಿಟ್ಟು ಹ್ಮ್ ಅಲ್ಲೇ ಮಾಮಾರ್ ಬಿಟ್ಟಿದ್ದ ಹೆಂಗ ಅಂತಂದ್ರ ನಮ್ ಮಳ್ಯಾರ ಅಂತಂದ್ ಹೇಳಿ ಇದನ್ ಮಾಡಕ್ ಹೋಗ್ಬಿಡ್ರಿ. ಹ್ಮ್. ಇವಾಗ ಕೆಲಸದವನ ನೀವು ಫಸ್ಟ್ ನಾ ಹೋಗಿದ್ದೆ ಎಷ್ಟು ವರ್ಷದಿಂದ ಚಲೋ 10 ವರ್ಷದಿಂದ 10 ವರ್ಷದಿಂದ 10 ವರ್ಷದಿಂದ ಅಂದ್ರ ಹೋದ್ಗುಳೆ ಏನ ವೀರೇಶ್ ಅವ್ರ ಹಳೆಯ ಅಂತಂದ್ ಇದನ್ನಲ್ಲ ಅವ್ರ ಹೇಳ್ಬಿಟ್ಟಿದ್ರ ಮೇನ್ ಇದ ನಮ್ ಹಳೆಯ ಅಂತಂದ್ ನೋಡ್ಬೇಡ್ರಿ ಇದ್ ನನ್ ಮುಂದಲ್ಲ. ನಂಗ್ ಗೊತ್ತಿಲ್ಲ ಇದು ನಮ್ಮ ಮಾಮಪ್ಪ ನಮ್ ವೀರೇಶ್ ಅಣ್ಣ ಅಂತಂದ್ರ ನಮಗೂ ಬಾಳ ಇದನ್ನ ನಮ್ಗ್ ಬಾಳ ಮುದ್ದು ಮಾಡೋ ಬಾಳ ಸಣ್ಣವ್ರಿ ನಾವ್ ಅವಾಗ 7ನೇತ್ತ 8ನೇತ್ತ ಅವಾಗ ಸ್ಟಾರ್ಟ್ ಆಗಿದ್ದಿಲ್ಲ. ಅವ್ರು ಸೀದಾ ಬಂದ ಕೂಡಲೇ ಬೆಳಿಗ್ಗೆ 7 ಗಂಟೆ ಬರ್ಬೇಕ. ಹ್ಞೂನ್ರಿ ಆಯ್ತು ಭಯ ಅನ್ನೋದ್ರಿ ಹ್ಞೂನ್ರಿ ಅಣ್ಣ ಇವ್ರ ಮುಂದೆ ಏನ್ ಹೇಳಂಗಲ್ಲ. 7 ಗಂಟೆಗೆ ಹೋದ್ ಕೂಡಲೇ ಬೆಳಿಗ್ಗೆ ಎದ್ದ ಕೂಡಲೇ ಕಸ ಹೊಡ್ಯದ ನೆಲ ಒರ್ಸ್ದ ಕಲ್ಯಾಕ ಕಲ್ಸ್ಯಾರ ಅಂತಂದು ಸೀದಾ ಹಂಚಿನ ಮುಂದ್ ಬಿಟ್ಟಿಲ್ಲಣ್ಣ. 1.5-2 ತಿಂಗಳು ಬರೇ ಪ್ಲೇಟ್ ತೆಗ್ಯದ ನೆಲ ಒರ್ಸದ ಕಸ ಹೊಡ್ಯದ ಫ್ಯಾನ್ ಒರೆಸ್ಕೊಳೋದು. ಏನ್ರ ತಪ್ಪು ಮಾಡಿದ್ರ ದಂಡ ಫ್ಯಾನ್ ಒರ್ಸೋದ. ಅದೊಂದು ಒಂದು ಟೆಸ್ಟಿಂಗ್ ಪೀರಿಯಡ್. Basic- ಇವ ನಾಳೆ ನಿಂದಿರ್ತಾನೋ ಇಲ್ಲೋ. ಬೇಸಿಕ್ಲಿಂದ ಕಲ್ಸಿರೋದ್ ನಾ ಏನ್ ಹೇಳಿದೆ ಬಾಳ ತರ ವಿದ್ಯಾಭ್ಯಾಸ ಐತಿ. ಬೇಸಿಕ್ಲಿಂದ ನಾ ಕಲ್ಸಿ ಏನ್ ಅನ್ಕೊಂಡ್ ಹೋಗಿದ್ದ ಬೇರೆ ಅಣ್ಣ. ಓದ್ಕೊಳೆ ಏನ್ ಬಿಡ ದೋಸೆ ಹಾಕಸ್ತಾರ ಕಲಿಬೋದ. ಓತು 2 ತಿಂಗಳಾದ್ರೂ ಹಂಚಿಂದ ಕಡೆ ತಲೆ ಹಾಕಿಸ್ ಮಲಗಿಸ್ಕೊಳ್ಳೋಣ. ಅಂದ್ರೆ ವೀರೇಶನಾರ್ ನಿಂದಿರ್ತಿದ್ದಲ್ಲ ಅವ್ರ ಮಾವಾರಿದ್ರ ಅಲ್ಲಿ ಹೋದ್ರ ಅಲ್ಲಿ ಯಾಕೆ ಹೋಗಿ ಸರಿಗ್ ಬನ್ನಿ ನಿನ್ ಕೆಲ್ಸ ಎನ್ನಿ ಇದನ್ ಮಾಡುವ ಹಂಗ. ಅವಾಗ ಉದ್ದೇಶ ಯಾವ್ದು ಎಲ್ಲಾನು ಕಲಿಸ್ಬೇಕು ಅನ್ನೋ ಉದ್ದೇಶ. ಮೇಲಿನ ಕಲತ್ ಬಿಟ್ರೆ ಮತ್ ಯಾರಾದ್ರೂ ನಾಳೆ ದಿವ್ಸ ನಿಮಗ್ ತೊಂದ್ರೆ ಕೊಟ್ಟು ಕೈ ಬಿಟ್ಟು ಹೋದ್ರು. ನಿಮ್ದು ಟ್ರೈನಿಂಗ್ ಅಲ್ಲೇ ನಮ್ದಿಲ್ಲ ನಮ್ದು ಬಳಿಲಿ ಅಂಗಡಿ. ಫಸ್ಟಿಗೆ ನಂದು ಪಾನ್ ಶಾಪ್ ಬಳಿಲಿ. ಅವ್ರು ಸ್ಟಾರ್ಟಿಂಗ್ ನನ್ ಕಸ್ಟಮರ್. ದಾವಣಗೆರೆ ಬೆಣ್ಣೆ ದಿವಸ ಎಲ್ಲಿ ಹಾಕ್ಬೇಕಲ್ಲ ಬಳಿಲಿ ಅವ್ರು ನಮ್ ಕಸ್ಟಮರ್. ದುರ್ಗದ ಬೆಲ್ದಾಗ ಅಂಗಡಿ ಇತ್ತು. ಈ ಕಾಯಿನ್ ರೋಡ್ನ್ಯಾಗೂ ಇತ್ತು. ಅವಾಗ ಅವ್ರು ಮಲ್ಲಣ್ಣ ದೊಡ್ಡವ್ರು ನಮ್ ಜೊತೆ ಹಂಗ ಬಂದಾಗ ಒಂದ್ ಅರ್ಧ ತಾಸು ನಮ್ ಪಾನ್ ಶಾಪ್ ಗಿಡ ಅಂಗಡಿ ಒಂದ್ 15-20 ನಿಮಿಷ ನಿಂತ್ಕೊಂಡು ಬಾಜು ಎಳ್ನೀರ್ ಅಂಗಡಿ ಇತ್ತು. ಎಳ್ನೀರ್ ಕುಡಿದು ಹಂಗ ಏನಾದ್ರು ಮಾತಾಡೋದು. ಅದ್ ಕಸ್ಟಮರ್ ಹೋಗಿ ಫ್ರೆಂಡ್ ಒಳಗ್ ಬದ್ಲಿ ಆತ. ಫ್ರೆಂಡ್ ಹೋಗಿ ಈಗ ಅಣ್ಣತಮ್ಮರ ಆಗ್ಬಿಟ್ಟಿವ್ ನಾವು. ಅಲ್ಲಿದ್ದಲ್ಲ ಇವ್ರು ನನ್ ಕಡೆ ಬರ್ತಿದ್ರ. ಅವಾಗ ಸೂಟಿ ಇದ್ದಾಗ ಇವ್ರಿಗೆ ಕಾಡ್ಸವ್ರು ಸಣ್ಣವ್ರ ಇದ್ರಲ್ಲ. ಅದ ಹಂಗ ಅವ್ರಿಗೆ ಬಾಳ ದೋಸ್ತಿನ ಆಗ್ಬಿಟ್ಟಿತ್ತು. ಅದ ಮಟ್ಟಕ್ಕೆ ನಮಗ ಏನೋ ತಿಳಿಯಿತು. ಆರ್ಥಿಕ ಪರಿಸ್ಥಿತಿ ಒಂದೊಂದ್ ಸರಿ ಇದ್ದಿದ್ದಿಲ್ಲ. ಅವ್ರು ಚಿಕ್ಕವರು ತಂದೆ ತಾಯಿನೂ ಸ್ವಲ್ಪ ಇದ್ದಿದ್ರ. ಅವಾಗ ಇವ್ರ ಕಡೆ ಕಳಿಸಿ ಇದೊಂದ್ ಏನೋ ಒಂದ್ ಯಾವ್ದೋ ಒಂದ್ ದಿವ್ಯ ಶಕ್ತಿ ಕೂಡಿಸ್ತೈತಲ್ಲ ಆ ತರ ನಮ್ ಕಸ್ಟಮರ್ ಆಗಿ ಬಂದು ಹಿಂಗಾಗಿ ಏನೇನೋ ಈ ಮಟ್ಟಕ್ಕೆ ನಮ್ದು ಅವ್ರದ್ದು ರಿಲೇಶನ್ ಬೇರುತ್ತೆ. ಈ ತರ ಕಾರಣ ಹಿಂದಿನ ಕಾರಣ ಅಂತಂದ್ರ ಅವ್ರು ಇವ್ರಿಗೆ ಸಿಕ್ಕಾಪಟ್ಟೆ ಕಾಡ್ಸವ್ರು. ಮುಂದಿನ ಫ್ಯೂಚರ್ನಾಗ ಇವ್ರು ನನ್ ಕೈ ಬರ್ತಾರ ಬಿಡ್ತಾರ ಅವ್ರಿಗೇನು ಗೊತ್ತಿಲ್ಲ. ನಾವು ಅಲ್ಲಿ ಕಲಿತೀವಿ ಅನ್ನೋದು ಏನ್ ಗೊತ್ತಿಲ್ಲ. ಹಂಗ ಫ್ರೆಂಡ್ಲಿ ಒಳಗೆ ಇದ್ ಮಾಡೋರು. ದುಡ್ತಾ ಇರುತ್ತೆ ಮಾತಾಡ್ಕೊಂಡ್ ದುಡ್ದಾತ. ಅವಾಗ ಇಲ್ಲ ಹಿಂಗ ಐತಿ ನಮ್ದು ಪರಿಸ್ಥಿತಿ. ನಮ್ ಹುಡುಗರು ಕಲಿಸ್ತೀರಿ ಅನ್ನೋ ಲೆಕ್ಕ ಕೇಳಿದಾಗ ಏನೈತಿ ಬರ್ರಿ ಅದ್ರಾಗ ಬಾಳ ಮಂದಿ ಕಲ್ತ್ ಹೋಗ್ತಾರ. ನಮ್ಮ ಹುಡುಗರು ಅದಾರ ಇವ್ರ ಕಲಿಸ್ತೇವೆ ಅಂತ ಹೇಳಿ ಅವ್ರದ್ದು ಕಾಯಿನ್ ರೋಡ್ ಸಪ್ನಾ ಮಾಲ್ ಅಪೋಸಿಟ್ ರೋಡ್. ಅವ್ರ ಫಸ್ಟ್ ಅಂಗಡಿ ಇವ್ರದ್ದು ಅವ್ರ ತಂದೆಯವ್ರು ಮಾಡಿದ್ದು ನೀವು ಪಡೆಯಿತ್ತು. ಅದು ಅಂಕರೆ ಬಾಳ ಮಂದಿ ಪರಿಚಯ ಇಲ್ಲ ಅವಾಗ. ಇವಾಗ ಇಲ್ಲಿ ಮಾತ್ರ ದುರ್ಗದ ಬೆಲ್ದಾಗ ತಳ್ಳು ಗಾಡಿನೂ ಇತ್ತು. ಅವ್ರು ನಾವು ಏನ ಶ್ರಮ ಪಟ್ಟಿವ್ ನಮ್ದೇನಿಲ್ಲ. ಅವ್ರು ಶ್ರಮ ಪಟ್ಟಿದ್ರೆ ನಮ್ ಕಣ್ಣಾಗ ನೀರ್ ಬರ್ತಿತ್ತು. ಅಷ್ಟು ಶ್ರಮ ಪಟ್ಟಾರ ಅಣ್ಣ ತಮ್ಮ. ತಳ್ಳು ಗಾಡಿ ಅವರು ಬಹಳ ಶ್ರಮ ಪಟ್ಟು ಇದ್ ಮಾಡಿದಾರ. ಈಗ ಒಳ್ಳೆ ಸ್ಥಾನದಾಗ ಸ್ಥಾನದಾಗ ಒಳ್ಳೆ ಗೌರವ ಕೊಡ್ತಾರೆ.
ಈಗ ನೀವು ಟೋಟಲ್ ಈಗ ಹೋಟೆಲ್ನ ಡೆಕೋರೇಟ್ ಮಾಡ್ತೀವಿ. ಹಾ ಈಗ ಅದನ್ನ ಸಣ್ಣ ಅವ್ ಬಿಟ್ಟು ಅವನ್ನ ದುರ್ಗದ ಅವ್ರು ಬೆಳ್ದಂಗ ಏನು ದೋಸಾ ಗೀಸ ಹ್ಮ್ ಹಾಕೋಕಿದ್ರೆ ಹೆಚ್ಚಿನ ಹ್ಮ್ ಹಿಂದ್ ಇಲ್ಲ ನಮಗೇನು ಮಾಡಕ್ಕೆ ಬಿಡಾತಿಲ್ಲ ಈಗ ಹುಡುಗರು. ಹಿಂದ್ ಏನೇನ್ ಬೇಕು ಹಾ. ಮಾರ್ಕೆಟ್ಲಿಂದ ಹಿಡದ ಹುಡುಗರು ಊಟದಿಂದ ಹಿಡದ ಹ್ಮ್ ಅವ್ರು ಎಲ್ಲೆಲ್ಲಿಂದ ಊರ್ ಬಿಟ್ಟು ಬಂದವ್ರು ಇರ್ತಾರ. ನಾವ್ ಹೆಂಗ್ ಊಟ ಮಾಡ್ತೀವಿ ಅವ್ರದ್ದು ಹಂಗೆ ಒಂದ್ ಹೊತ್ತರ ಹೆಂಗ್ ಸಿಗ್ಬೇಕು ಅವ್ರದ್ದು. ಏನ್ ಹೋಟೆಲ್ ಆಯ್ತು ಯಾವ್ದೋ ಒಂದು ಆರ್ಗನೈಸೇಷನ್ ರನ್ ಆಗ್ಬೇಕಂತಂದ್ರ ಫೇಸ್ ಯಾವ ತರ ಚಂದ ಹೊಂಟೈತಂದ್ರ ಹಿಂದ ಅಷ್ಟು ಚಂದ ಸಿಸ್ಟಮೆಟಿಕಲಿ ಕೇರ್ ತಗೊಂಡ ಹೊಂಟ್ರನ ಆ ಒಂದು ಅಟ ತೂಕೊಂತ ಹೋಗ್ತೈತೆ ಅಂತ ಗೊತ್ತಾಗ್ತೈತಿ. ಇದನ್ನ ನೀವು ಹೇಳೋ ಪ್ರಕಾರ ಅಂದ್ರ ಹೆಂಗ್ ಹೇಳ್ಬೇಕಂತಂದ್ರ ಬ್ಯಾಕ್ ಬೋನ್ ಸಿಗೋದ್ ಬಾಳ ರೇರ್ ಅಣ್ಣ. ಗಾಡ್ ಗಿಫ್ಟ್ ಅದ, ಗಾಡ್ ಗಿಫ್ಟ್ ಅಣ್ಣ ಅದು. ಅದನ್ನ ಉಳಿಸ್ಕೊಳ್ಳೋದು ಅಷ್ಟು ಸಾಮರ್ಥ್ಯ. ಬಾಳ ಮಂದಿ ಇರ್ತಾರಣ್ಣ, ಅದನ್ನ ತಿಳ್ಕೊಂಡ್ ಹೋಗೋದ ಬಾಳ. ಕೆಲವೊಬ್ರ ಚಲೋದ್ ತಿಳ್ಕೊಂತಾರ, ಕೆಲವೊಬ್ರು ಕೆಟ್ಟದ ಹಿಂಗಾಕೈತಿ. ಮಾಮಾರ ಅವ್ರ ಹಾಕೊಟ್ಟಿದ್ದ ದಾರಿ ಅವ್ರ ಶ್ರಮದಾಗ ಬಿಟ್ಟಿದ್ದಲ್ಲೇ ನಾವು ಹೋದ್ವಿ. ಎಷ್ಟೋ ಸತಿ ನಾವು ಕಣ್ಣ ನೀರ್ ಹಾಕಿದ್ದು ಉಂಟು. ಎಲ್ಲ ಮಾಮ ಇಲ್ಲಿ ಬೈದಾಡಕತ್ತಾರ ಅಂದ್ರ ನಾನು ಓನರ್ ಅಣ್ಣ, ಫುಟ್ಪಾತ್ ಅಂಗಡಿ ಒಳಗ್ ನಾವ್ ಓನರ್. ನಾವು ಅವ್ರ ಅಂಗಡಿಯಾಗ ಹೋಗಿ ತಾಡ್ತೀವಿ ಹೊತ್ನ್ಯಾಗ ಫುಟ್ಪಾತ್ ಗಿರಾಕಿನೂ ಅಲ್ಲಿ ಬರೋರ ಮುಜುಗರ ಆಗದ. ಹೆಂಗಾಗ್ತದ ನಾ ಈಗ ನೀವ ಅಂತ ತಿಳ್ಕೊರಣ, ಏನ್ರಿ ಅಲ್ಲಿ ನೋಡಿದ್ರಿ ರೊಕ್ಕ ತಗೊಂಡು ಭರ್ಜರಿ ವ್ಯಾಪಾರ ಐತಿ ನಿಮ್ದ, ಇಲ್ಲಿ ನೋಡಿದ್ರೆ ಪ್ಲೇಟ್ ತೆಗಿಯತ್ತಿಲ್ಲೋ ವೀರೇಶ ಅಂತ ಅಂದ್ಕೂಡ್ಲೆ ಮುಜುಗರ ಆಗದ. ಇವ್ರ ಮುಂದ್ ಸ್ವಲ್ಪ ಭಯ, ಓ ಮಮ್ಮಿ ಮುಂದೆ ಹೇಳದ. ಇವ್ರ ಮಮ್ಮಿಗೆ ಗೌರವ ಜಾಸ್ತಿ ಮಾಮಾಗ. ಏ ವೀರೇಶ್ ತಾರ್ ತೆಗಿಯಾಕಚ್ಚ ಅಂತ, ತಾರ್ ತೆಗಿಯಾಕಚ್ಚಾರ ಅಂತ. ತಪ್ಪೇನೈತಿ? ಕಳ್ಸಿಲ್ಲ ಅವ್ನು, ಕಳ್ಸಿಲ್ಲ. ನಾಳೆ ಯಾರು ಬಂದ್ ಅಂತಾರಂತ ನಿಂಗ, ನಾಳೆ ಗಲ್ಲಿದ್ ಮ್ಯಾಗ ಕುಂತ ಇದೊಂದ್ ಧೈರ್ಯ ಕೊಟ್ಟು ಅವತ್ತಿಂದ ನಾ ಎಲ್ಲಾ ಬಿಟ್ಟು ತಾಟ್ ತೊಳೆದ್ರಿಂದ ಹಿಡದ್ ಇವತ್ತಿನವರೆಗೂ ಮಾಮಾರ್ ಫಸ್ಟ್ ಬಂದ್ ಕೂಡಲೇ ಮುಟ್ಟದಾನ ತಾಟ್. ಅಂಗಡಿ ಒಳಗ್ ಕೈ ಮುಗದ ಒಳಗ್ ಬರ್ತೀವಿ, ಫಸ್ಟ್ ಬಂದ್ ಕೂಡಲೇ ಕಸ್ಟಮರ್ ತಿಂದಿದ್ ತಾಟ ಹಿಡ್ಕೊಂಡ್ ಬಂದ್ ಇದಕ್ಕ 15 ಮಂದಿ ಆಳ್ ಅದಾರಣ. ಇವತ್ತಿಗೂ ನೋಡ್ಬೇಕಂತಂದ್ರ ಬಂದ್ ಇದನ್ನ ಅದ ಕಲಿಬೇಕಾಗಿರೋದಂದ್ರ ಆ ಒಂದು ಸರಳತೆ ಸರಳತೆಯನ್ನು ಬಾಳ. ಇವತ್ತಿನ ಮಟನು ಯಾವ ಹುಡುಗರು ಮಾಮಾರ ಬಂದ್ ಓಡಿ ಬರ್ತಾರ. ಗೊತ್ತಿರೋರಂಕ್ರು ಮಾಮಾರ ಹೋಗ್ಬಾರ್ದು ಬಿಡಪ್ಪ, ಒಂದು ಹುಡುಗರು ಬಯಸ್ಕೋಬೇಕ. ಇಲ್ಲ ಇನ್ನೊಂದ್ ಟೇಬಲ್ ವೇಟ್ ಮಾಡ್ತಿರ್ತಾರ, ಆ ಪ್ಲೇಟ್ ಅಲ್ಲಿ ಅದೋ ಅಂತಂದ್ ಹೇಳಿ ಕಸ್ಟಮರ್ ಬರ್ತಾರ. ಅಷ್ಟೊತ್ತಿಗೆ ಮಾಮಾರು ತೆಗೆದು ಬಿಟ್ಟಿರ್ತಾರ. ಫಸ್ಟ್ ಬಂದ್ ಕೂಡ ಮುಟ್ಟದ ಅದ ಅಸಹಿತನ ಇಲ್ಲ. ನಮ್ದು ನಮ್ಮ ಅಂಗಡಿ ನಮ್ಮ ಮನಿ, ಕಸ್ಟಮರು ನಮ್ಮವ್ರು. ನಾವು ಹೆಂಗ ಗಿರಾಕಿನ್ ಮಾಡೇವ್ ಅಂತಂದ್ರ ನಮ್ಮ ಮನಿಯವ್ರ ಆ ರೀತಿ ನಾವು ಇದನ್ ಕೊಟ್ಬಿಟ್ಟೇವ್ ಟ್ರೀಟ್. ಎಲ್ಲಾನು ಎಲ್ಲಾ ರೀತಿಯಿಂದನೂ ಮಾಡ್ತೀವಿ. ಅವ್ರು ಅದೇ ರೀತಿಯಿಂದ ಎಲ್ಲೆಲ್ಲಿಂದ ಬಂದವ್ರು ನಮ್ಮ ಊರಿಗೆ ಬರ್ತೀವಿ. ನಾ ಜಾಗ ಹುಡುಕಿ ಕೊಡ್ತೇನೆ ಅಪ್ ಟು ಬಿಜಾಪುರ್ ಮಠ. ಈ ರೋಡಿಗೆ ಹೋಗ್ಬೇಕಂತಂದ್ರ ರಿಂಗ್ ರೋಡ್ ಈಸಿ ಆಗೈತಿ. ಆದ್ರೂ ಮಾರ್ಕೆಟ್ ಒಳಗ್ ಬಂದ್ ನಮ್ಮ ಅಂಗಡಿ ಒಳಗ್ ದೋಸಾ ತಿಂದು ನಾ ಬಾಳ ಕೇಳೇನ್ ಬಿಡ್ರಿ. ನಾನು ತಿಂದೇನಲ್ಲಿ ಟೇಸ್ಟ್ ಮಾತ್ರ ಹೆಚ್ಚು ಕಡಿಮೆ ಆಗಿ ಆ ಲೆವೆಲ್ಗೆ ಕೊಡ್ತೀರಿ ನೀವು. ಇನ್ನೊಂದು ಹೇಳ್ಬೇಕಂತಂದ್ರೆ ನೀವು ಈಗ ರೆಸಿಸ್ಟೆನ್ಸ್ ಮನುಷ್ಯ ತಡ್ಕೋಬೇಕು. ಈಗೇನ್ ಹುಡುಗರಿಗೆ ಕಂಪೇರ್ ಮಾಡಿದ್ರೆ ನೀವು ವಿಚಾರ ಮಾಡಿ, ಈಗಿನ ಹುಡುಗರು ಆಯ್ತು ಈಗ ಹೊಸದಾಗಿ ಯಾರೋ ಮಾಡ್ತಾರ ಅಂತ ತಿಳ್ಕೊರಿ, 30 ಏಜ್ ಇದ್ದವ್ರು ಆಯ್ತು, 20 ಏಜ್ ಇದ್ದವ್ರು ಆಯ್ತು. ಇದಕ್ಕೆ ವೈವಿಧ್ಯತೆ ಇಲ್ಲ. ಇದೊಂದು ಬಿಸ್ನೆಸ್ ಗೆ ವೈವಿಧ್ಯತೆ ಇಲ್ಲ. ಯಾಕಂದ್ರೆ ನೀವು ಎಕ್ದಮ್ 30, 40 ಅಲ್ಲ, 50 ಅಲ್ಲ, 60, 70 ವರ್ಷದ ವೃದ್ಧರ್ನು ನೀವು ಬಜಿ ಮಿರ್ಚಿ ಮಾಡುದು, ಅದನ್ನ ಇದು ಮಾಡುದು, ದೋಸೆ ಹಾಕೋದು ಬಹಳ ಕಡೆ ನೋಡ್ತೀವಿ ನಾವು. ನಾನು ಮೊನ್ನೆ ಒಂದು ಶಾರ್ಟ್ ಮಾಡಿದ್ದಾರೆ ವಿಡಿಯೋ. ಅದ್ರೊಳಗೆ ಒಂದು ಕಾನ್ಸೆಪ್ಟ್ ಅಂದ್ರೆ ಎಂಟರ್ಪ್ರಿನರ್ಸ್ ಬಿಸ್ನೆಸ್ ಬೆಳ್ತಾ ಹೋಗ್ತಾ ಅದನ್ನ ಡಬಲ್ ಮಾಡೋದು, ರಿಸ್ಕ್ ತಗೊಳ್ಳೋದು, ಅದು ಮಾಡೋದ್ರಿಂದ ಮನುಷ್ಯನ ಟ್ರೇಡ್ಸ್ ಯಾವ ಅಂತಂದ್ರೆ ಎಂಟರ್ಪ್ರಿನರ್ಶಿಪ್ ಅಂತಂದ್ರೆ ಇದ ರಿಸ್ಕ್ ತಗೊಂಡ ಹೊಸ ಇನೋವೇಟ್ ಮಾಡೋದು. ಅದ್ರದ್ದು ರಿಲೇಟೆಡ್ ನಾವೊಂದು ಸಣ್ಣ ಸ್ಟಾರ್ಟ್ ಮಾಡಿದ್ದೇವೆ. ಹೆದರಿಕೆಗಳು ಅಂದ್ರೆ ಈಗ ಏನೋ ಒಂದು ರಿಸ್ಕ್ ತಗೊಳಕ್ ಹೋಗ್ತಿರಂಗಿಲ್ಲ. ಮತ್ತೆ ಇನ್ನೊಂದು ಏಜ್ ಅಂತ ಮಾತಾಡಿದ್ನ, ಏಜ್ ಅಂತ ಬಂದಾಗ ನಾ ಇನ್ನೂ ಸಣ್ಣ 20 ಏಜ್, ನಾನೀಗ 45 ಆತಪ್ಪ, ಇನ್ನೇನ್ ಮಾಡ್ಲಿ ನಾನು, ಯಾರು ನನ್ ನೋಡಿ ಏನಂತಾರೆ. ಈಗ ಏಜ್ ಅಂತ ಬಂದಾಗ ಒಂದಿಷ್ಟು ಎಕ್ಸಾಂಪಲ್ ಕೊಟ್ಟಿಲ್ಲ.
KFC ಎಲ್ಲಾರು ಕೇಳಿರ್ಬೇಕು. KFC ಬಾಳ ಅದಾವ. ಅವರು 64 ಏಜ್ ಮಠ ಕಂಪ್ನಿ ಕಟ್ಟಿದ್ರು. ಸಣ್ಣ ಹೋಟೆಲ್ ಸಣ್ಣ ಪುಟ್ಟ ರೆಸ್ಟೋರೆಂಟ್ ಅದನ್ನ ಅವ್ರು ಒಂದು ರೆಸಿಪಿ ಕಂಡಿಡ್ತಾರೆ. ಅಂದ್ರ ಅವನ್ ಫೈರ್ ಅನ್ನೋದು ಅಲ್ಲಿ ಮಟನು ಇತ್ತು ಅವ್ರಿಗೆ. ಆಮೇಲೆ ಸಡನ್ ಆಗಿ ಏನ್ ಮಾಡಿದ್ರ ಪಟ್ ಅವ್ರದೊಂದ್ ಏನ ಫುಲ್ ಹಿಂದ್ಗಡಿಲಿಂದ ಏನೇನು ಫೌಂಡೇಶನ್ 64 ವರ್ಷದ ಮಟ್ಟ ಏನೇನ್ ಕಷ್ಟ ಹಿಂದ ಅವ್ರ ನಮ್ಗ ಸಕ್ಸಸ್ ಅಂತಂದ್ರನ ಓಕೆ. ಈಗ ಮಾಮಾರ್ದು ಹಂಗ ಐತನ ಹಿಂದ ಅವ್ರು ಮಾಡಿದ್ ಏನೇನಿತ್ತು ಏನೇನೋ ಗೊತ್ತಿಲ್ಲ. ಎಷ್ಟು ಶ್ರಮ ಪಟ್ರ ಅಂತಂದ್ರನ ಈಗ ಸಾಲಿಗ್ ಚಕ್ಕರ್ ಹೊಡ್ದಂಗ ಚಕ್ಕರ್ ಹೊಡೆದಿದ್ದಾನ ಇಲ್ಲಿ ಕೆಲ್ಸಕ್ ಕಳ್ಸೋಬೇಕಾರ ಅವ್ರ ಶ್ರಮನ ಬೇರೆ ಐತಿಂದ. ಹೋಗ್ಲಿ ಹೋಗ್ಲಿ 10ನೇ ತಾವ್ ಮುಗಿದ್ಕೂಳೆ ಕಾಲೇಜ್ ಹಚ್ಚಿದ್ರ ನನಗ ಪರಿಸ್ಥಿತಿಗೆ ಕಂಡಿದ್ ಒಂದಣ ದುಡ್ಡು. ನಾ ಕೊಡ್ತೀನಿ ನಾ ಮಾಡಿಲ್ಲ ಹೋಗ್ ನೀನ ಮಾಮಾರ. ಅವಾಗ ನಾವ್ ಮಾಯಿ ತಪ್ಲ ಮಾರ್ತಿದ್ವಿ ಇವ್ರ ಜೊತೆ ಸೇರಿ ಪಾರ್ಟ್ ಟೈಮ್. ಇವ್ರ ಬಳಿ ಇಲ್ಲಿ ಬಳಿಕೊಂಬ ಮರೋ ಹೊತ್ನಾಗ ಶ್ರಾವಣ ಮಾಸ ದೀಪಾವಳಿ ದಸರಾ ಅಲ್ಲಿ ₹5 ₹10 ಮಾರೋಷ್ಟಿಗೆ ಡೈಲಿ 300-400 ರೂಪಾಯಿ ಬಂಡವಾಳ ಮಾಮಂದ ಬಂಡವಾಳ ಕೊಟ್ಬಿಡದ. 300-400 ರೂಪಾಯಿ ಉಳಿದ್ ಬಿಡದ. ಅಷ್ಟೊತ್ತಿಗೆ ಕಾಲೇಜ್ ಹೋಗಂಗಿಲ್ಲ. ವರ್ಷಕ್ಕೆ ಒಂದ್ಸಲಿ ಹಬ್ಬ ಹುಣ್ಣಿಮ್ಯಾಗ ಅಂದ್ರ ಅವಾಗಿಂದ ಶಾರ್ಟ್ ಟೈಮ್ನಾಗ ಒಂದ್ 2-3 ಸಾವಿರ ರೂಪಾಯಿ ದುಡ್ಡು ಅಂದ್ರ ದೊಡ್ಡದಲ್ಲ. ಅವಾಗ 2007-8 ಮಾತಾಡತ್ತಿದ್ದಾನ. ಅವಾಗ ದುಡ್ಡು ಕಂಡಣ 10ನೇ ತಾ ಮುಗೀತ. ಎಷ್ಟು ಹೇಳಿದ್ರ ಎಲ್ಲ ಹೋಮ್ ಕಾಲೇಜ್ ಹಚ್ಚಿದ್ರ 1 ತಿಂಗಳು 2 ತಿಂಗಳು ಹೋಗಿರ್ಬೇಕ. ಅಷ್ಟೊತ್ತಿಗೆ ಬಿಸ್ನೆಸ್ ಚಟ ಹಾಕ್ಬಿಟ್ಟಿರ್ತಾನ. ರೊಕ್ಕ ಮಾಡೋದು ಕಿಸ್ದ ರೊಕ್ಕ ಅವ ಬಂಡಲ್ ಇಟ್ಕೊಂಡು ಹೊರಗ್ ಬೀಳದ. 5 ನೋಟಿನ ಬಂಡಲ್ಲಾರ ಇರ್ಲಿ ಕಿಸ್ದಾಗ ಇಟ್ಕೊಂಡು ಹೊರಗ್ ಬೀಳದ. ₹5 ₹10. ಈಗ ದೊಡ್ಡ ದೊಡ್ಡ ಮೊಬೈಲ್ ಬಂಗಾರ ಗಿಂಗಾರ. ಈಗ ಅವಾಗ ಕಿಸ್ತಾ ಬಂಡಲ್ ಇತ್ತಂತಂದ್ರ ಅದ್ರ ಮರ್ಯಾದೆ ಬೇರೆ ಅದ. ನೆಕ್ಸ್ಟ್ ಲೆವೆಲ್. ಎಲ್ಲಾರು ಸೀದಾ ಕಣ್ಣ ಪಾಕೆಟ್ ಕಡೆ ಹೋಗ್ತಿದ್ವು ಅವಾಗ. ಯಾವ್ದೋ ಅಂತಾರ ಎಲ್ಲೇ ಬಿದ್ದು ಮಳಿ ಎಲ್ಲೇ ಬಂದು ಯಾವ್ದೋ ಇದಕ್ಕೆ ಸೇರ್ತೈತಿ ಅಂತಾರಲ್ಲ ಆತರ ಯಾವ್ದಾವ್ದು ಎಲ್ಲೆಲ್ಲೋ ಯಾರ್ಯಾರು ದೇವ್ರ ಹಿಂದಿನ ದೇವ್ರುಗಳು ಹೆಲ್ಪ್ ಮಾಡಿದ್ರು, ದಾರಿ ತೋರ್ಸಿದ್ರು, ಒಬ್ಬ ಕೈ ಹಿಡಿದ್ರು, ಏನೇನೇನೇನು ಬಾಳ ಏನೈತನ ಮೇನ್ ಅದ್ನೆಲ್ಲ ಮನ್ಲಾರ್ದ ಈಗಿನ ಯುವಕರು ಏನ್ ಮಾಡ್ತಾರ ಅದು ಸ್ವಲ್ಪ ದುಡ್ಕುತನ ಬಾಳ ಐತಿ. ಅದ್ರ ಬಗ್ಗೆ ಮಾತಾಡೋದು. ದುಡುಕ್ತನ ಇಷ್ಟ ಐತಿ. ಹಿಂದಿನ ಶ್ರಮ ತಂದೆ ತಾಯಿಗೂ ಕಿಮ್ಮತ್ ಕೊಡೋದಿಲ್ಲ, ಕಲಿಸಿದ ಗುರುಗಳಿಗೆ ಕಿಮ್ಮತ್ ಕೊಡೋದಿಲ್ಲ. ಈಗ ನೋಡ್ರಿ ನಾವು ಏನೋ ಅವರು ನಮ್ದು ಹೆಂಗ್ ಬೆಳಿತಂತ ನಾವ್ ಹೇಳಿದ್ದೆ ನಾನು. ಕಸ್ಟಮರ್ ಆಗಿ ಬಂದು ಫ್ರೆಂಡ್ಸ್ ಆಗಿ ಅಣ್ತಮ್ರ ಆಗಿ ಈಗ ನಾವು ಅವ್ರ ನೆನಸಿಲ್ಲ ಅಂತಂದ್ರ ನಮ್ ಧರ್ಮ ಅಲ್ಲ. ಇವಾಗ ಇದ್ರದ್ದು ಬಿಸ್ನೆಸ್ ಇಂದ ಲಾಕ್ಡೌನ್ ಆದಾಗಿಂದ ಅನ್ಬೋದಿಲ್ಲ. ಒಂದೇ ತರ ಅಲ್ಲ, ಲಾಕ್ಡೌನ್ ಬಹಳ ಮಂದಿಗೆ ತ್ರಾಸ ಕೊಟ್ಟಿದ್ವಿ, ಬಹಳ ಮಂದಿಗೆ ದಾರಿನೂ ಕೊಟ್ಟಿದ್ವಿ. ಅದನ್ನ ತಾವು ಒಂದು ಕರಾಳ ದಿವಸ ಅನ್ಬೋದು. ಅದ್ ಲಾಕ್ಡೌನ್ ನಮ್ ಜಗತ್ತಿಗೆ ಅನ್ಬೋದು. ಹುಬ್ಳಿಗೆ ಅಷ್ಟ ಆಗಿಲ್ಲ, ಇಂಡಿಯಾಕ್ ಅಷ್ಟ ಆಗಿಲ್ಲ. ಬಹಳ ಮಂದಿಗೆ ಬಹಳ ತರ ತಾವ್ ಹೆಂಗ್ ಸ್ವೀಕಾರ ಮಾಡ್ಯಾರ ಆ ತರ ಐತಿ. ನಮ್ಗೆ ಈ ತರ ಆಗೈತಪ್ಪ ಹಂಗಾತು, ನಮ್ ಸಾವ್ಕಾರ ಬಿಡಿಸಿದ ನನಗ 10 ಮಂದಿ ನಾವು ದುಡಿತಿದ್ವಿ, 7-8 ವರ್ಷದಿಂದ ದುಡಿತಿದ್ವಿ, ನಮ್ಗ ಪಗಾರ ಕೊಡಾಕ ನೀ ಗೊತ್ತಪ್ಪ, ತೊಂದ್ರೆಗೈತಿ, 1-4-5 ಮಂದಿ ನಮ್ ಬಿಡಿಸ್ಬಿಟ್ರು ಆ ತರ ಅಂತೇಳಿ ಮೂಲಿ ಕುಂತವ್ರು ಅದಾರ. ಬಿಡಿಸಿದಾರಪ್ಪ, ನಮ್ದು ಐತಿ, ಅಕ್ಕ ತಂಗಿ ಅದಾರ, ಮನ್ಯಾಗ ತಂದೆ ತಾಯಿ ಅದಾರ, ನಾವ್ ಏನಾದ್ರು ಮಾಡ್ಬೇಕಂತ ಹೇಳಿ ಸ್ವಂತ ವ್ಯಾಪಾರಕ್ಕೆ ಇಳಿದವ್ರು ಅದಾರ. ಒಂದ್ ತರಕಾರಿ ಅನ್ಬೋದು, ಹಣ್ಣಂಪ್ಲ ಅನ್ಬೋದು, ಎಗ್ ರೈಸ್ ಅನ್ಬೋದು, ಯಾವ್ದೋ ಏನೇನು ಎಲ್ಲಿ ಅವ್ರಿಗೆ ಎಲ್ಲಿನೂ ಇವ್ರ ಅಂಗಡಿ ಬಿಟ್ಟು ಅವ್ರ ಅಂಗಡಿಗೆ ಹೋಗ್ಬೇಕಂತಂದ್ರ ಅವ್ರಿಗೆ ಹೋಗಾಕು ದಾರಿ ಇಲ್ಲ. ಯಾಕಂದ್ರ ಎಲ್ಲಾರ್ಗಿ ಲೇಬರ್ ವಜ್ಜೆ ಆಗ್ಬಿಟ್ಟಾರ ಆ ಟೈಮ್ದಾಗ. ಅದು ಮಾತ್ರ ಎಲ್ಲಾ ಬಿಸ್ನೆಸ್ ಮ್ಯಾನಿಗೂ ಒಂದ ತರ ಅಲ್ಲ, ಎಲ್ಲಾ ಬಿಸ್ನೆಸ್ ಅವ್ರಿಗೂ ಲೇಬರ್ ವಜ್ಜೆ ಆಗಿತ್ತು. ಕೆಲವೊಬ್ರು ಋಣ ಇಟ್ಕೊಂಡವ್ರು, ಏನ್ ಅವ್ರು ನಮ್ ಮಕ್ಕಳಿಗತ್ತಪ್ಪ ತೊಂದ್ರೆ ಇಲ್ಲ, 1 ವರ್ಷ ಪಗಾರ ಕೊಟ್ಟವ್ರು ಅದ. ನೀವ್ ಹೆಂಗ ಮಾಡ್ರಿ? ನಮ್ದು ಅವಾಗ ಸ್ವಲ್ಪ ಲೇಬರ್ ಕಮ್ಮಿ ಇತ್ತು. ನಮ್ದು ಜರ್ನಿ ಅವಾಗ ಸ್ಟಾರ್ಟ್ ಆಗಿತ್ತು. ಸ್ಟಾರ್ಟ್ ಅಂತಂದ್ರ ನಾ ಒಂದ್ 7 ತಿಂಗಳಾಗಿತ್ತು ನಮ್ಮ ರೊಕ್ಕ ಬಂದ. ನಮ್ದು ಸರ್ವ್ ಮಾಡಿ 7 ತಿಂಗಳು 1 ವರ್ಷ ಒಪ್ಪತ್ತೇನ್ರಲ್ಲ, 1 ವರ್ಷ ಅವಾಗ ಲೇಬರ್ ಕಮ್ಮಿ ಇತ್ತು. ನಮ್ದು ಜಸ್ಟ್ ಮನಿಯವ್ರು ಮನಿ ಮನೆಯವ್ರ ಅಂದಾಗ ಒಂದು ಇದನ್ನ ಮಾಡ್ಬಾರ್ದು. ಈಗ ಬಿಸ್ನೆಸ್ ಈಗ ಹೊಸದಾಗಿ ಶುರು ಮಾಡ್ತೇನೆ ಅನ್ನೋದು ಫಸ್ಟಿಗಿನ ಅವರು ರೊಕ್ಕ ಅಂತ ಇರ್ತೈತಿ. ಸ್ವಲ್ಪ ಈಗ ಸಣ್ಣದಾಗಿ ಶುರು ಮಾಡಪ್ಪ ಅಂತ ಸಣ್ಣದಾಗಿ ಶುರು ಮಾಡ್ತಿರ್ತಾರ. ಈಗ ಫಸ್ಟ್ ಈಗ ಲೇಬರ್ ತಗೊಂಡ ಮಾಡೋದು ಚಲೋ ಅಂತೀರೋ ಈಗ ಅಂತಾರಲ್ಲ ಮನೆಯವರು ಇದ್ಕೊಂಡ ಶುರು ಮಾಡ್ಕೊಂಡು
ಸ್ವಲ್ಪ ಬೆಳಗಾದ್ಮೇಲೆ ಎಂಪ್ಲಾಯೀಸ್ ತಗೋಬಹುದು ಅಂತ. ಈಗ ಹೆಂಗಿರ್ತೈತೆ ಅಂದ್ರ ಬಿಸ್ನೆಸ್ನಾಗ, ಈಗ ನಮ್ಗ ನಾನು ನಮ್ಮ ಅಣ್ಣ, ನಮ್ಮ ಮಮ್ಮಿ, ನಮ್ಮ ಪಪ್ಪ, ಅವಾಗ ಹೆಂಗಿತ್ತಂತಂದ್ರ ನಾ ಬೆಳಿಗ್ಗೆ ತೆಗಿಯೋದು ಯಾರೋ ಒಬ್ಬ ಹುಡುಗ, ಓಕೆ 300 ರೂಪಾಯಿ ಇಲ್ಲ 200 ರೂಪಾಯಿ ಲೇಬರ್ ಇತ್ತು ಅವಾಗ. ಇದು ಪಾತ್ರೆ ತೊಳೆಯೋರು ಮಾಡೋದ 2000 ರೂಪಾಯಿ ವ್ಯಾಪಾರ. ಅದ್ರೊಳಗ 500 ರೂಪಾಯಿ ಅಂಗಡಿ ಬಾಡಿಗೆ ತೆಗಿಬೇಕು, ಕರೆಂಟ್ ಬಿಲ್ ತೆಗಿಬೇಕು, ಮೇಂಟೆನೆನ್ಸ್ ಎಲ್ಲಾ ತೆಗಿಬೇಕು. ಹೆಂಗಿತ್ತಂತ ಸ್ಟಾರ್ಟಿಂಗ್ ಒಮ್ಮೆ ಕುಂದ್ರಂಗಿಲ್ಲ. 2000 ರೂಪಾಯಿಲಿಂದ ಸ್ಟಾರ್ಟ್ ಆಗೈತಿ. 2000 ರೂಪಾಯಿ ಬೆಳಿಗ್ಗೆ 5 ಗಂಟೆಗೆ ಎದ್ದು ತೆಗದ ರಾತ್ರಿ 10:30 ಮಟ ಅಂದ್ರ ಹೈವೇ ರೋಡ್. ಈ ಬೆಳಿಗ್ಗೆಯಿಂದ ಏನ್ ಸರ್ಕಸ್ ಮಾಡಿರ್ತೀವಲ್ಲ 700 ರೂಪಾಯಿ. ಸಂಜೆ 7 ಗಂಟೆಯಿಂದ ರಾತ್ರಿ 11 ಗಂಟೆ ಮಟ ಅಂದ್ರ ಈ ಬೇರೆ ಊರ್ನವ್ರು ಬರ್ತಿದ್ರಲ್ಲ, ಅವ್ರ ಗಾಡಿನ 10 ಗಂಟೆ 8:30ಗೆ ಈ ಕಡೆ ಅಂಗಡಿಗಳು ಬಂದಾಕಿದ್ದು. ನನ್ನ ಅಂಗಡಿ ಲಾಸ್ಟ್ ಇತ್ತ. ಏನ್ ಬೆಣ್ಣೆ ದೋಸೆ ಐತಲ್ಲ, ನನ್ನ ಅಂಗಡಿ ಲಾಸ್ಟ್ ಇತ್ತ. ಇವ್ರೆಲ್ಲಾ ಮುಗಿಸಿದ ಮ್ಯಾಗ ನನ್ ಕಡೆ ಗಿರಾಕಿ ಕೊಡ್ತು. 1300 ರೂಪಾಯಿ ವ್ಯಾಪಾರ 6 ಗಂಟೆಯಿಂದ. ಅಲ್ಲಿ ಮಟನು 700 ರೂಪಾಯಿ ವ್ಯಾಪಾರ. ಅಂದ್ರೆ ಬೆಳಿಗ್ಗೆ ಎದ್ದು ಕೂಡಲೇ ಮಕ್ಕೊಂಗಲ್ಲ ನಾ, ಸಂಜೆ ಮಟ ವ್ಯಾಪಾರ ಕಾಯದ. ಈಗ ಒಂದ್ ದೋಸಾ ಆರ್ಡರ್ ಕೊಟ್ರ ಅಂತಂದ್ರ ನಾನು ಹೋಗಿ ಆರ್ಡರ್ ಹಿಡಿಬೇಕ. ಅಂದ್ರೆ ಈಗ ರುಬಾಬ ಈಗ ಹೆಂಗೈತನ, ಈಗ ಕೌಂಟರ್ ಮಾಡ್ಬಿಟ್ಟಿರ್ತಾರ, ಬಂದ್ ಕೌಂಟರ್ನಾಗ ಇಸ್ಕೊಂಡ್ ಹೋಗೋದು. ಯಾಕಂದ್ರ ಲೇಬರ್ದ ಅವಾಗ ಇತ್ತನ ನಮಗ್ ಗೊತ್ತಿಲ್ಲ, ನಾವ್ ತಗೊಂಡಿದ್ದಿಲ್ಲ. ಲೇಬರ್ ಇದ್ರ ನಾವ್ ವಿಚಾರ ಮಾಡಿದ್ದಿಲ್ಲ. ಫಸ್ಟ್ ರನ್ನರ ಮಾಡೋಣ ಅಂತ ಹೇಳಿ ಅವಾಗ ಆರ್ಡರ್ ತಗೊಳೋದು ನಾನು, ದೋಸಾ ಹಾಕೋದು ನಾನು, ಕೊಡೋದು ನಾನು. ಅವ್ರ ಎದ್ದೋದ್ಮೇಲೆ ತಾಟ್ ತಕೊಂಡ್ ಬರ್ತಿದ್ದೆ. ಈಗ ಖಾಲಿ ಕುಂತೆ ಅಂದ ಕೂಡಲೇ ಒಂದಿಷ್ಟು ಬಾಂಡೆದವ್ ತಡಿ, ಎಕ್ಸ್ಪರ್ಟ್ ನಾವು ಬಾಂಡೆ ತೊಳೆದ್ರಾಗ. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗ್ಬಿಟ್ಟೈತಿ. ಈಗ ಬಿಟ್ಟು ಕೆಲಸದವ್ರು ತೊಳೆಯಂಗಿಲ್ಲ, ಅಷ್ಟ್ ಸ್ಪೀಡ್ ಬಾಂಡೆ ತೊಳೆದ್ ಬಿಡ್ತೇವ್ ನಾವು. ಇದ ಹೇಳಿದ್ದೆ ನಾನು ಅವಾಗ. ಇದ ಬೇಸಿಕ್ ಎಲ್ಲಾನು ನಮ್ ಗುರುಗಳು ಕಲಿಸಿದ್ರು. ಅವ್ರಿಗೆ ಮುದ್ದು ಮಾಡಿ ನಮ್ಮ ಅಕ್ಕನ ಮಕ್ಕಳ ಅಂತ ತಿಳ್ಕೊಂಡು ಅವ್ರ ಏನಾದ್ರು ಅವ್ರಿಗೆ ಮೇಲಿಂದ ಕಲಿಸಿದ್ರ ಅದು ನಮಗ್ ತೊಂದ್ರೆ ಆಗೋದೇನೋ ಅದನ್ನ ಅವ್ರಿಗೆ ಗೊತ್ತೈತಿ. ಅದ ಕಾರಣಕ್ಕ ನೀನ್ ಯಾರೋ ನಂಗೆ ಗೊತ್ತಿಲ್ಲಪ್ಪ, ನನಗ ಹಾಳಾಗಿ ಬಿಡಿ, ಫಸ್ಟಿಗ್ಲಿಂದ ಬೇಸಿಕ್ಲಿಂದ ಕಲಿತ ನೀನ್ ಮಾಲಕನ ಆಗ್ಬೋದು ಅನ್ನೋ ಅವ್ರಿಗೆ ಅಂತ ಬಾಳ್ ಕಂಡ್ಕೊಂಡಾರ. ಹೇಳ್ತೀನಲ್ಲ, ಅವ್ರು ಕಷ್ಟಪಟ್ಟಿದ್ರಿ ನಾನು ಹೇಳ್ಬೋದು, ಕಂಡ್ಕೊಂಡಾರ. ಅದಕ್ಕ ಅವ್ರು ಇವಾಗ ರಾಜಸ್ಥಾನ್ ಕ್ಯಾಟ್ರಿಂಗ್ ಮಾಡ್ತಾರ ದೊಡ್ಡ ಪ್ರಮಾಣದಾಗ. ಅವ್ರ ಮಾವಾರ ಈ ಅಂಗಡಿ ಇಲ್ಲಿ ಅವ್ರ ಮಾವಾರ್ಗೆ ಕೊಟ್ಟಿದ್ರು, ನಡ್ಸಪ್ಪ ನಾವು ನಡ್ಸ್ಕೋರಿ, ನಾವ್ ಅದ್ಲು ಹೋಗ್ತೀವಿ ಅಂತೇಳಿ. ಅಲ್ಲಿನೂ ಇವ್ ಕೆಲಸ ಮಾಡಿದ್ರು. ರಾಜಸ್ಥಾನ್ಗೂ ಕರ್ಕೊಂಡು ಹೋದ್ರು. ಒಂದ್ 2 ತಿಂಗಳ ಹೆಲ್ಪರ್ ಕೆಲಸ. ಅಲ್ಲಿ ಎದಕ್ ಹೋಗಿದ್ದು ಅಂತಂದ್ರ ನಾ ಮಸಾಲ ದೋಸೆ ತಿದ್ದಾಕ್ ಬಂದ್ರ ಸಾಕಂತ ನಮ್ಮ ಮಾಮ ಅಂಗಡಿ ಹಾಕೊಟ್ಬಿಡ್ತಾನ. ದೋಸೆ ಹಾಕ್ಬೋದ. ಈಗ ಬೆಣ್ಣೆ ದೋಸೆ ತಿರುಗ್ಬೇಕಂದ್ರ 2 ರೌಂಡ್ ತಿರುಗ್ ಬಿಟ್ರೆ ಸಾಕ. ಮಸಾಲ ದೋಸೆ 5-6 ರೌಂಡ್ ತಿಕ್ಬೇಕ. ಹಂಗಣ ಹಂಗ ಚೊಗ್ಗ ಹಿಂಗ್ ಇಲ್ಲಿಗ್ ಬಂದ್ಬಿಟ್ಟೈತನ. ಅಂದ್ರ ರೆಸ್ಟ್ ಇಲ್ಲ. ಈಗ ನಾನ್ ರಿಲೇಟೆಡ್ ವೀರೇಶ್ ಅಣ್ಣಾರ್ ಅಂಗಡಿ, ವೀರೇಶ್ ಅಣ್ಣಾರ್ ಮಾಮಾರ್ ಅಂಗಡಿ, ಕೋಯನ್ ರೋಡ್ ಎಲ್ಲಾ ಕಡೆನು ಅಲ್ಲೆಲ್ಲ. ಅಂದ್ರೆ ಇಲ್ಲಿ ಹೋಗೋದು ಅಲ್ಲಿ ಬೇಜಾರತ್ತಂದ್ರೆ ಇಲ್ಲಿ ಬರೋದು. ಲಾಸ್ಟಿಗೆ ಆನಂದ ಅಣ್ಣ ಅಂತಂದು ಸಿಬಿಟ್ಯಾಗ ಹಚ್ತಿದ್ರಲ್ಲ, ಅವ್ರ ಕಡೆನೂ ಹೋದೆ. ಅಲ್ಲಿ ಮಜಾ ಅನ್ಸಿತ್. ಅಂದ್ರ ಮನಿಗೂ ಸನೆ ಆಗ್ತಿತ್ತ. ತಳ್ಳೋಗಾಡಿ ಅಣ್ಣ ಎಲ್ಲಾ ರೀತಿಯಿಂದ ಮಾಡಕ್ ಹಚ್ಚವ ಕೆಲ್ಸ. ಈಗ ಫಸ್ಟ್ ವೀರೇಶ್ ಅಣ್ಣಾರ ಮುದ್ದಳ್ಳಿ ನಮ್ದು ಹೇಳಿದಿಲ್ಲ, ನಮ್ಮ ಸ್ನೇಹಿತರಾಗಿ ಅವ್ರ ಕಡೆ ಕಲ್ತಿದ್ದಿದೆಲ್ಲ ಪಾಠ. ಅವ್ರ ಕಡೆ ಕಲ್ತಿದ್ದೆ. ಅವ್ರ ಕಡೆ ಕಲ್ತ ಮನುಷ್ಯ ಈ ನಮ್ಗತಿ ಹೇಳಿದ್ಲ, ಇದ ತರ ಕಲ್ತವ್ರು ದುರ್ಗದ ಬೆಲ್ದಾಗ ಒಬ್ರು ಕಲಿತಿದ್ರು ನಮ್ ಕಡೆ ಇದ್ದಂಗ. ನೀನ್ ಮಾಡ್ಕೊಂಡ್ ಹೋಗಪ್ಪ ಅಂತೇಳಿ ಆನಂದ್ ಅಂತೇಳಿ ಅವ್ರು ಬಿಟ್ಟು ಬಿಡುದು. ಅವ್ರ ಕಡೆನೂ ಕೆಲ್ಸಕ್ಕೆ ಅಂದ್ರ ನಮ್ಗೇನ ಮಸಾಲ ದೋಸೆ ತಿದ್ದಾಕ್ ಬಂದ್ಬಿಟ್ರೆ ಸಾಕ. ಹೊರಗೆ ಹೆಂಗಾರ ಹೊರಗ್ ಬಿತ್ ಬಿಡೋದು. ಅಲ್ಲ ಆ ಕಡೆ ದುಡ್ದು ಅಲ್ಲಿ ಇಲ್ಲಿ ಅದಂತೆಲ್ಲ ಒಂದು ಕಲ್ಲು ಮೂರ್ತಿ ಆಗ್ಬೇಕಂದ್ರ ಬಾಳ ತರ ಹೊಡ್ತಾ ಬೇಕಂತಾರಲ್ಲ, 1-2 ತರ ಅಲ್ಲ. ಎಲ್ಲಾ ಕಲಾವಿದರು ನಾವೀಗ ಧನ್ಯವಾದ ಹೇಳಬೇಕು. ಒಂದ್ ಮೂರ್ತಿ ಆಗ್ಬೇಕಂತ ಇನ್ನೂ ಐತಿ ಕಲಿಯೋದು. ಈ ಫೀಲ್ಡ್ ಆಯ್ತಪ್ಪ ಮುಗೀತಪ್ಪ ಅನ್ನುವಂಥದ್ದಿಲ್ಲ. ಈಗಿಂದ ನನಗಂಗ್ರೆ ಆಗೋದಿಲ್ಲ, ಅಷ್ಟು ವೆರೈಟೀಸ್
ವೆರೈಟೀಸ್ ನೋಡ್ತಿರ್ಲ ಯೂಟ್ಯೂಬ್ದಾಗ ಏನೇನೋ ಹೆಂಗೆಂಗೋ ಏನು ನೋಡಾಕ್ ಆಗತ್ತಿಲ್ಲ ಹೆಂಗ್ ರೆಡಿ ಮಾಡ್ತಾರ ಅದಕ್ಕೆ ಹೆಸರು ಏನಂತ ಇಡ್ತಾರ ಎಷ್ಟ ಬೆಂಗಳೂರೊಳಗೆ ನೋಡ್ರಿಲ್ಲ ಅವ್ರು. ಅದ್ ಒಂದೇ ಅಲ್ಲ ರೀ, ಇದ್ ಬಂದೈತಿ ಇದನ್ ತೆಗದ್ ಬಿಟ್ರೆ ಸಾಕ. ಅದನ್ನ ನೋಡಕತ್ರ ತಿನ್ಬೇಕಪ್ಪ ಅಂತ ಅನ್ಸದ. ಹೆಸರು ಎಂತ ಇಡ್ತಾರ, ಏನೇನು ತಾವ ಕ್ರಿಯೇಟಿವ್ ಮಾಡಿ ತಾವ ಒಂದ್ ಹೆಸರು ಇಲ್ಲ. ಇದೊಂದು ಒಳ್ಳೆ ದೊಡ್ಡ ಕಲಾ ಮತ್ತ ಅದ ಅನ್ಬಾರ್ದು. ಈಗ ನಾವು ಅಂತೀವಿ ಏನೇನೋ ಇದಕ್ಕೆ ಅದನ್ನ ಹಾಕಿ ಇದನ್ನ ಮಾಡಿ ಅದಕ್ಕೊಂದ್ ಹೆಸರು ಕೊಟ್ಟು ಅದು ಚಂದ. ಅದು ಇದನ್ನೆತ್ಲ ನಮ್ ಲೈನ್ ಇದು ಹೆಲ್ದಿ ಫುಡ್, ಇಡ್ಲಿ ವಡಾ ದೋಸಾ ಆತರ ಜಂಕ್ ಫುಡ್ ತರ ಬರುದಿಲ್ಲ. ಅದೊಂದು ನಮಗ ಹೆಮ್ಮೆಲಿಂದ ನಾವು ಎಲ್ಲಿ ಹೋದ್ರು ಮಾಡ್ತೀವಿ ಅಂತ ಹೇಳಿ ಸ್ವಲ್ಪ ಅದಕ್ಕೊಂದೈತಿ. ಚಿಕ್ಕ ಮಕ್ಕಳು ಹಿಡ್ಕೊಂಡು 80-90 ಮಟನು ತಿನ್ಬಹುದು ಅಂತ ಹಿಂದೆ ಮುಂದೆ ಮಾಡೋದು. ಆತರ ಹೆಲ್ದಿ ಫುಡ್ ಇತ್ತು ನಮ್ದು. ಅದೊಂದು ಸ್ವಲ್ಪ ಲೈನಿಗೆ ಬಂದಿವಿ ಅವ್ರಲಿಂದ ನಮ್ಗೆ ಇನ್ನೂ ಹೆಮ್ಮೆ ಅನಿಸ್ತೈತಿ. ಅಂತಿಂತ ಏನಪ್ಪಾ ಮನ್ಸಾಗ ಕೆಟ್ಟ ಆಗುವ ಪೇಷಂಟ್ ಸದ್ಯಕ್ಕೂ ಒಯ್ಬೋದು ಇದನ್ನ. ಇಡ್ಲಿನ ಮೀಸಲ ಇಲ್ಲ, ಅವ್ರಿಗೆ ಬೇಜಾರಾದಾಗ ಒಂದ್ ಯಾವ್ದಾದ್ರು ಸಣ್ಣ ದೋಸೆನ ಏನೋ ಸ್ವಲ್ಪ ತಿನ್ಬೋದು. ಯಾಕಂದ್ರೆ ದೋಸೆ ಅವ್ರು. ಹೆಲ್ದಿ ಫುಡ್. ಈ ದೋಸೆ ಮಾತ್ರ ಹೆಲ್ದಿ ಫುಡ್ ಆಗ್ತದೆ. ಈಗಿಂದ ಹೇಳಿದೆ ಅಲ್ರಿ, ಇವಾಗ ಕೇಳಿದಲ್ಲ ಈಗ ಹೆಂಗ ಹಿಂದ್ಲಿಂದ ಬರೋದ್ ಹೆಂಗ. ಈಗಿನ ಟ್ರೆಂಡ್ ಹೆಂಗ್ ನಡೆದೈತೆ ಅಂದ್ರ 3 ತಿಂಗಳ 4 ತಿಂಗಳ ಒಂದ್ ಕಡೆ ಕಲತ ಅಂದ್ರ ನಾನು ಕಲತ್ ಬಿಟ್ಟಿನಿ, ನಾನು ನಡೆಸ್ತೇನಿ, ನಾನ್ ಮಾಲಕ್ ಆಗ್ತೀನಿ ಅನ್ನೋದ ಅದ ಅದಕ್ಕೆ ಏನಂತ ಹೆಸರಿಡಬೇಕು, ಅಹಂ ಅಂತ ಅನ್ಬೋದು, ಕೊಂಬಂದವ್ ಅಂತಾರಲ್ಲ ಅದ ಅನ್ಬೋದು. ತಾನಂಕ್ರಿ ಹಾಳಾಗುದಲ್ದ ಅವ್ರ ಸ್ನೇಹಿತರನ್ನ ಬಟ್ ತನ್ನ ಕಡೆ ದುಡ್ಡು ಇರೋದಿಲ್ಲ. ಹಾ. ಈಗ ನಿಮ್ಮಂತವ್ರು 4 ಮಂದಿ 3 ಮಂದಿ ಸ್ನೇಹಿತರನ್ನ ಹಿಡ್ಕೊಂಡ್ ಮಾಡೋದು ಅದು ಅವ್ರಿಗೆ ಅವರು ಮತ್ ಕನಸು ನೋಡ್ರಿ. ದುಡ್ಡು ಅಂದ್ಮೇಲೆ ಎಲ್ಲಾರು ಕನಸು ಕಾಣೋದ ಮಾಡಿ ಕೂಡಿ ಮಾಡೋನು ಆದ್ ಮಾಡೋನು ಇಂಥವ್ ಬಾಳ್ ನಡೆದು. ಆಮೇಲೆ ನಮ್ಮ ಅಂಗಡಿ ಒಳಗಿಂದ ಹುಡುಗರ್ನು ಪರಿಚಯ ಮಾಡ್ಕೊಳ್ಳೋದು. ನಾವು ಮಾಡಿ ನಿಮ್ಗೆ ಪಗಾರ ಹೆಚ್ಚಿಗೆ ಕೊಡ್ತೇವಿ, ಬರ್ರಿ ನಾವು ಅಂಗಡಿ ಮಾಡ್ಕೊಡ್ತೀವಿ, ನಿಮ್ಗೆ ಹೆಚ್ಚಿಗೆ ಪಗಾರ ಕೊಡ್ತೀವಿ, Business ಹೆಂಗ್ 4 ಮಂದಿ ಆಗ್ತದೆ ಬರ್ರಿ ಅಂತ ಹಿಂಗ ಅನ್ನೋದು. ಕಲ್ಲ ಕೆತ್ತಿಟ್ಟಿರ್ತೀವಿ, ಹೋಗಿ ಒಂದು ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದು. ಖರೀದಿ ಮಾಡಕ್ ಆಗಲ್ಲ, ಕಳು ಮಾಡ್ಬಿಡೋದು. ಇಲ್ಲಿ ಕೇಳಿನು ಬಯಸಿದ್ರು ಮನಸ್ಸು ದೊಡ್ಡದಿತ್ತಂತ ಕೊಟ್ಟು ಬಿಡ್ತೇವೆ ಎತ್ತಿ. ಯಾಕಂದ್ರೆ ಈ ಕಲ್ಲು ಹೆಂಗಿರ್ತದಂದ್ರ ನಾ ಅದನ್ನ ಹೇಳಿದಲ್ಲ. ಈಗ ನನ್ ಕಡೆ ಒಂದ್ ಏನೂ ಇಲ್ಲ ಅಂದ್ರೆ ಒಂದ್ 30 ಮಂದಿ ಸ್ಟಾಪ್ ಅದಾವ. ಪುಣೆ, ಬೆಳಗಾವ್, ಹುಬ್ಳಿ. ಈ ಪ್ರತಿಯೊಬ್ಬ ಬಂದವನ್ಗೂ ಈಗ ದೋಸೆ ಹಾಕೊಂಡ್ ಪ್ಲೇಟ್ ತೆಗಿಬೇಕ, ದೋಸೆ ಹಾಕೊಂಡ್ ಪ್ಲೇಟ್ ತೊಳಿಬೇಕ, ಕಸ ಹೊಡಿಬೇಕವ. ಬಟ್ಟ ಅಂತ ಸೀಮಿತವಾಗಿಟ್ಟಿಲ್ಲ. ಯಾಕಂದ್ರೆ ಮುಂದೆ ಎಲ್ಲೋ ಒಂದ್ ಅವರು ಒಂದು ಜೀವನ ಸ್ಟಾರ್ಟ್ ಮಾಡ್ಕೋಬಹುದು. ಅವ್ರಿಗೂ ಜೀವನ ಅನ್ನೋದ್ ಇರ್ತೈತಿ. ಈಗ ನಾವ್ ಎಷ್ಟ್ ಕೊಟ್ರು ಸಾಲಂಗಿಲ್ಲ ಅಣ್ಣ ಈಗಿನ ಪರಿಸ್ಥಿತಿ ಒಳಗ. ನಾವ್ ಮದ್ವಿಗೆ ಇದ್ದೀವಿ ಅಣ್ಣ, ನಮ್ ಮುಂದೇನ್ರ ಮಾಡ್ಕೊಡ ಅಂತಂದವ್ರು ಮಾಡೂ ಕೊಟ್ಟೇವಿ, ಮಾಡ್ಕೊಟ್ಟಿದ್ದು ಐತಿ. ಈಗ ಕೆಲವೊಬ್ರು ರೊಕ್ಕದ ಆಸೆಗೆ ಹೋಗ್ತಾರ. ಈಗ ಎಲ್ಲಾ ಕಡೆನು ವೀರೇಶ್ ಮಾಮರ್ ಗತೆನೇ ಇರಂಗಿಲ್ಲ, ವೀರೇಶ್ ಅಣ್ಣನ್ ಗತೆನೇ ಇರಂಗಿಲ್ಲ. ಈಗ ನನ್ ಕಡೆ ಹೆಂಗೈತಂತಂದ್ರ ಕಾಯಿ ಹೊಡ್ಯಾಕ್ ಬೇರೆ ಅದಾವ ಅದ, ಹಿಟ್ ಹಾಕಕ್ ಬೇರೆ ಅದಾವ ಅದ, ಅಕ್ಕಿ ಹಾಕೋರ್ ಬೇರೆ ಅದಾವ್ರು, ಮಾಮಾರ್ ಮಾರ್ಕೆಟ್. ಈಗ ಯಾರೋ ಬಂದ್ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಕೂಡ ಏನಾಕೈತಿ, ಏನೇನ್ ತರ್ಬೇಕಪ್ಪ ಮಾರ್ಕೆಟ್ನಾಗ ಅಂತ ಮುಂದ್ ಕೊಡ್ಬೋದು. ಅವ ಕಾಯಿ ಹಾಕೋಣದು ಅವ ಮಾಡ್ಬೇಕ, ಹಿಟ್ ಹಾಕೋಣದು ಅವನ ಮಾಡ್ಬೇಕ. ಯಾಕಂತ ಅವ್ನ್ ಗೊತ್ತಿರಂಗಿಲ್ಲ. ಒಂದ ತರ ಅಲ್ಲ, ಹಿಟ್ಟ ಎಬ್ಬುದು ಕಾಯಿ ಹಾಕುದು ಅಂತ ಅದಲ್ಲ, ಒಳಗ ವೆಟ್ ಕಿಚನ್ದಾಗ ಬಾಳ ತರ ಕೆಲಸ ಇರ್ತೈತಿ. ನೀವು ನೋಡುದು ಯಾವತ್ಲಿದ್ರು ಪ್ಲೇಟ್ ಬಿದ್ದ ಮೇಲೆ ನಿಮ್ ಕಣ್ಣಿಗೆ ಕಾಣೋದು. ವೆಟ್ ಕಿಚನ್ ಅಂದ್ರೆ ಒಳಗಡೆ ರುಬ್ಬೋದು, ತೊಳಿದು, ಆದು, ಹೆಚ್ಚುವುದು, ಕುದಿಸೋದು. ಒಳಗಿನ ಕಿಚನ್ ಒಳಗೆ 2 ತರ ಕಿಚನ್ ಬರ್ತೈತಿ. ಎಲ್ಲ ಪ್ರಿಪೇರ್ ಆಗೋದಿರ್ತೈತಿ. ಹಿಂದಿನ ದಿವ್ಸ ರಾತ್ರಿ ಒಂದೊಂದು ಪ್ರಿಪೇರ್ ಆಗೋದಿರ್ತೈತಿ. ಇಡ್ಲಿ ಇದನ್ನು ಒಟ್ಟ ಏನೋ ಹಿಂದಿನ ದಿವ್ಸ ಅದ್ರದ್ದು ಬೆಳಗು ಮುಂಜಾನೆ 5 ಗಂಟೆಲಿಂದ 9 ಗಂಟೆ ಮಟ ಬತ್ತ ಪ್ರಿಪೇರ್ ಆಗ ಹೇಳ್ಬೇಕಂತಂದ್ರ ಭಾರಿ ಎದ್ ಬಿಡಪ್ಪ, ಒಂದ್ ಗ್ಲಾಸ್ ಹಾಕಿ ತಿರುಗಿ ಬಿಡ್ತಾರ. ಏನೈತಿ ಇಡ್ಲಿ ಹಾಕಿ ಕೊಡೋದು 2-3 ತಿಂಗಳಿಗೊಮ್ಮೆ ಬೆಣ್ಣೆ ನೋಡ್ಕೊಂಡ್ ಬರಾಕ್ ಹೋಗ್ತಾರ. ಎಲ್ಲಿಂದ ತುಂಬ್ಸಾತಾರ, ಹೆಂಗ್ ತುಂಬ್ಸಾತಾರ. ಮತ್ ನಾವು ಮಾತಾಡೇವಿ ಆತರ ಮೆನು ರೇಟ್ ನೋಡುದು. 70 ರೂಪಾಯಿ ಒಂದ್ ದೋಸೆ, 90 ರೂಪಾಯಿ ಒಂದ್ ದೋಸೆ ಇದ್ರೆ ಎಷ್ಟು ಮಾಡ್ತಿದ್ದಾರ, ಎಷ್ಟು ಹಾಕಿದ್ರಿ. ಅದ್ ಕ್ಯಾಜುವಲ್ ಆಗಿ ಎಲ್ಲಾ ತಲೆಯಾಗ ಬರೋದ. ಆಮೇಲೆ ನಾವು ಮಾಡಬಾರ್ದು. ಯಾಕೆ ಇದೊಂದ್ ಕೆಲವೊಬ್ರು ಹುಡ್ತೈತಿ, ಅದು ಎಲ್ಲಾರಿಗೂ ಹುಟ್ಟುದಿಲ್ಲ. ಹೋಗ್ಲಿ ಬಿಡಪ್ಪ, ಬಂದೇವಿ ಎದ್ದೋಗಿವಿ. ಕೆಲವೊಬ್ಬರಿಗೆ ಇದು ಹುಡ್ತೈತಿ. ನಮಗ್ ಕೇಳಿದಾರು, ನಿಮ್ ಕಡೆ ನಮ್ಮ ಊರಾಗ ಒಂದು ಮಾಡೋನ್ ಬರ್ರಿ, ನಮ್ ಕಡೆ ನಮ್ಗ್ ಜಾಗ ಐತಿ, ಎಲ್ಲಂತ ಮಾಡ್ತೀರಿ, ಏನಂತ ಮಾಡ್ತೀರಿ, ಎಷ್ಟಂತ ಮಾಡ್ತೀರಿ, ಆಗುದಿಲ್ಲ. ಆಮೇಲೆ ಅಂತವ್ರು ಒಬ್ಬೊಬ್ರು ಒಂದೊಂದ್ ಟೈಮ್ನಾಗ ಹಂಗ ಅಂದಾಗಣ
ಒಂದ್ 6 ತಿಂಗಳು ಬಂದು ನಮ್ ಜರ್ನಿ ನೋಡ್ಬಿಡ್ರಿ. ನೀವೋ ಬರ್ಬೇಕಾ, ಹಾ. ಹುಡುಗರಲ್ಲ ನೀವೋ ಬರ್ಬೇಕು. ಬೆಳಿಗ್ಗೆಯಿಂದ ಹಿಡಿದು ಕೆಲಸ ಮಾಡ್ಬೇಡ್ರಿ, ಬರೀ ನೋಡ್- ಜರ್ನಿ ಒಳಗಿರ್ರಿ. ಇದು ಕರೆಕ್ಟ್ ರೀ. ಯಾಕಂದ್ರ ಅವ್ನ್ ಏನೋ ಒಬ್ಬ ಬಿಸ್ನೆಸ್ ಮಾಡ್ತೇನೆ ಮಾಡ್ತೇನೆ ನಾವ್ ಈ ಅಣ್ಣ ಹೇಳ್ದಂಗ ಅಟ್ಲೀಸ್ಟ್ ಒಂದು ಮಿನಿಮಮ್ 4 ರಿಂದ 6 ತಿಂಗಳ ಅವ್ನ್ ಏನ್ ಮಾಡ್ಬೇಕು ಅನ್ಕೊಂಡಂಗಲ್ಲ ಅದನ್ನ ಆಲ್ರೆಡಿ ಹೋಗಿ ಅಲ್ಲಿ ಪಳಗ್ಬೇಕು. ಕೇಸ್ ಮಾಡ್ಬೇಕಣ್ಣ ಈಗ ನಾ ಮಾಡ್ಬೇಕಂತದ. ಈಗ ನನಗೇನ್ ಸಜೆಸ್ಟ್ ಮಾಡ್ತೇನೆ, ಈಗ ಆಗಲೇ ನಾವು ಮಾತಾಡಿದ್ವಿ ಸರ್, 4 ಜನ ಕೂಡಿಸ್ತಾರ ಜನ ಹುಡುಗರು, ಹಿಂಗ್ ಮಾಡ್ತಾರ, ಒಬ್ಬ ಜನ ಹಾಕಿ ಅವ್ರು ಮಾಡ್ತಾರ. ಬರೋಬ್ಬರ ಬಾಳ ನೀವು ಕಂಡ್ಕೊಂಡಿರಿಲ್ಲ ಎಷ್ಟು ಫ್ರೆಂಚೈಸಿ ಬಂದ್ರು, ಯಾರ್ಯಾರು ಬಂದ್ರು, ಏನೇನಾಯ್ತು. ಅವ್ರು ಮಾಡಬಾರ್ದಂತಲ್ಲ, ಮಾಡೋದಕ್ಕೂ ಅನಿವಾರ್ಯ ಐತಿ. ಎಲ್ಲೆಲ್ಲೋ ಎಷ್ಟೆಷ್ಟೋ ಲೇಬರ್ ತೆಗೆದ್ಬಿಟ್ರು. ಅವ್ರು ಖಾಲಿ ಅಡ್ಡಾಡೋ ಬದ್ಲಿ 4 ಮಂದಿ 5 ಮಂದಿ 3 ಮಂದಿ ಅವ್ರವ್ರು ಯುಕ್ತಾನ ಕೂಡಿ ಏನಾದ್ರು ಮಾಡೋಣ ಅನ್ನೋ ಒಂದ್ ಛಲ. ಆ ಮಾಡೋಣ ಅನ್ನೋದು ತಪ್ಪಲ್ಲ, ಒಳ್ಳೇದು. ಆದ್ರ ಹಂತಿಂತವ್ರ ಅಂಗಡಿ ಒಳಗ 10 ವರ್ಷ 5 ವರ್ಷ ದುಡ್ಕೊಂತ ಬಂದಿರ್ತಾರ. ಅವ್ರನ್ನ ಕರ್ಕೊಂಡ್ ತಗೊಂಡ್ ಹೋಗೋದು, ಅವ್ರಿಗೆ ಅವ್ರ ಮೈಂಡ್ ವಾಶ್ ಮಾಡಿ ಅವ್ರ ಮೈಂಡ್ ವಾಶ್ ಮಾಡಿ ಬೆಳ್ಯಾಕತ್ತಾರ. ನಿನಗೇನ ಅವ್ರನ್ನ ತಗೊಂಡ್ ಹೋಗೋದು ಧರ್ಮ ಅಲ್ಲಲ್ಲ. ನೀ ಏನ್ ಮಾಡತ್ತಿ? ಈಗ ಯಾವ್ದೋ ಮಾಡ್ಕೋಬಹುದು. ನಿಮ್ದ ಫೀಲ್ಡ್ ಐತಿ. ನೀವು ಅವ್ರ ನಂಬ್ಕೊಂಡು ನೀವು ಆಲ್ರೆಡಿ ನೀವು 10-15 ವರ್ಷ ಅವ್ರನ್ನ ಏನ್ ಬೈದ್ರು ಕಸ ಹೊಡ್ಯಾಕ್ ಬಂದವ್ರನ್ನ ಮ್ಯಾನೇಜರ್ ಮಾಡಿ ಮಟ ನಿಂದ್ರಿಸಿರಿ. ಯಾಕಂದ್ರೆ ನಿಧಾನಕ ಕ್ರಮೇಣ ಅವ್ರು ಹೆಂಗ್ ಬೆಳಿತಿದ್ಲ ನಿಮ್ಗೆ ಆತರ ಪ್ರಮೋಷನ್ ಆಗ್ತಾ ಹೋಗ್ತೇವೆ. ಅಂತವ್ರನ್ನ ಯೂತ್ರು 4 ಮಂದಿ ಕೂಡಿ ಅಲ್ಲೊಂದ್ ಹುಡುಗ ಇಲ್ಲೊಂದ್ ಹುಡುಗ ತಗೊಂಡ್ ಹೋಗಿ ಅವ್ರು ನಿಂತ್ರ ಒಳ್ಳೇದು. ನಿಂದ್ರಲಿಲ್ಲ ಅಂತಂದ್ರ ಅವ್ರು 4 ಮಂದಿ ರೋಡಿಗೆ ಇವ್ರು ಇಷ್ಟು 10 ವರ್ಷ 12 ವರ್ಷ ದುಡ್ಕೊಂತ ಏನೋ ನಂಬಿಕೆ ಗಳಿಸಿರ್ತಾರಲ್ಲ, ವಾಪಸ್ ಇಲ್ಲಿ ಬರಕ್ ಆಗೋದಿಲ್ಲ. ಅವರು ನಡು ನೀರಾಗ ಅವ್ರ ಅಂಕರಿ ಒಂದ್ ಸೈಡ್ ನಡು ನೀರಾಗ ಕಲಿಬೇಕು. ಇದು ಮಾತ್ರ ಒಳ್ಳೆ ಮಾತು. ಮಾಡಬೇಕಲ್ಲ, ಮಾಡ್ಬೇಕಾದ್ರೆ ಬಾಳ ಐತಿ. ನೀವು ಹುಟ್ಟಿದ ಕೂಸು ಡೈರೆಕ್ಟ್ ಹೋಗಿ ದೊಡ್ಡವಾಗಿ ಕಾಲೇಜ್ ಕಳ್ಸೋದಿಲ್ಲ. ಹೆಂಗ ನಡಿತೈತಿ, ಹೆಂಗ್ ಅಂಬಾಗಲಸ್ತೈತಿ, ಹೆಂಗ್ ಉಬ್ಳತೈತಿ ಹೇಳತೈತಿ, ಅದೆಲ್ಲಾ ಕಲದ ಮೇಲೆ ನೀವು ರನ್ನಿಂಗ್ ಹೋಗ್ಬೋದು, ಯಾವ್ದೋ ಕ್ರೀಡಾ ಒಳಗೆ ಹೋಗ್ಬೋದು, ಎಲ್ಲೇ ಹೋಗ್ಬೋದು. ತಾಯಿ ಗರ್ಭದಿಂದ ಯಾರು ಕಲಕ್ ಬಂದಿಲ್ಲ. ಹೊರಗ್ ಬಂದ್ಮೇಲೆ ಮಾಡ್ಬೇಕನ್ನೋ ಛಲ ತೊಟ್ರ ಏನ್ ದೊಡ್ಡದಲ್ಲ. ಮಾಡ್ರಿ, ಹೋಗ್ರಿ, ಸರ್ವರ್ ಆಗ್ರಿ, ಕಿಚನ್ ದಾಗ ಕೆಲಸ ಮಾಡ್ರಿ, ಪ್ಲೇಟ್ ತೊಳಿರಿ, ತಕ್ರಿ, ಮಾಡ್ರಿ. ಫೋಕಸ್ ಎಲ್ಲಿ ಇಟ್ಕೋರಿ, ಅಲ್ಲೇ ಇಟ್ಕೋರಿ. ನಾನ್ ಮಾಡ್ಬೇಕಪ್ಪ ಮುಂದಂತ ಹೇಳಿ ತಪ್ಪಿಲ್ಲ. ಎಲ್ಲಾನು ಮಾಡ್ರಿ. ನೀವು ಸ್ಟ್ರಾಂಗ್ ಆಗ್ರಿ. ನೀವು ಒಬ್ರು ಏನ್ ಪ್ಲಾನ್ ಮಾಡತ್ತಿರಲ್ಲ, 10 ವರ್ಷ ಅಲ್ಲಿ ಕಲತ್ರಿ ಇಲ್ಲಿ ಕಲತ್ರಿ, 15-20 ವರ್ಷ ಕಲತ್ ವೇಸ್ಟ್ ಮಾಡ್ರಿ. ಇಲ್ಲ, ವೇಸ್ಟ್ ಆಗಿಲ್ಲ, ಕಲ್ತಿರಿಲ್ಲ, ದುಡ್ದಿರ. 20 ವರ್ಷ ಕಲ್ತೀರಿ, ತಂದೆ ತಾಯಿ ಅಣ್ಣ ತಮ್ಮರ ಶ್ರಮದ ದುಡ್ಡು ಹಾಕಿ ಕಲ್ತೀರಿ. 20 ವರ್ಷನ ವೇಸ್ಟ್ ಮಾಡ್ರಿ. 2 ವರ್ಷ ಶ್ರಮ ಪಡ್ರಲ್ಲ. ನೀವ್ ಯಾ ಲೈನ್ದಾಗ ಬೇಕು ಆ ಲೈನ್ದಾಗ ಒಳಗ್ ಹೋಗ್ರಲ್ಲ. ಈಚೆನ್ ಇದು ಹೋಟೆಲ್ ಲೈನ್ ಅಂತಲ್ಲ, ಬದುಕ್ಬೇಕಂದ್ 1000 ದಂಧೆ ಅದಾವ. ಮೊದಲು ಮನಸ್ಸು ಮಾಡ್ರಿ, ಅದ್ರೊಳಗ್ ಇಳೀರಿ, ಹೋಗ್ರಿ. ಫಸ್ಟ್ ಸ್ಟೆಪ್ಲಿಂದ ಈಗ ಹೆಂಗ ನಮ್ಗ ಗುರುಗಳಾದ ಕಲಿಸಿದ್ರಲ್ಲ, ಕಸಬರ್ಗಿ ಹಿಡ್ಕೊಂಡು ನೆಲ ನಮ್ದು ಇತ್ತ ವಿಚಾರ ಅವ್ರಿಗೆ ಓಪನ್ ಆಗಿ ಹೇಳಿ, ನಮ್ ಮುಂದ್ ಮಾಡೋರದೀವಿ, ಕಲಿಸ್ರಿ ಅಂತ ಹೇಳಿ 2-3 ವರ್ಷ ಒಂದ ಕಡೆ ಅಂತಲ್ಲ, ಅವರು ಬಾಳ್ ಜರ್ನಿ ಎಲ್ಲೆಲ್ಲ ಕರ್ಕೊಂಡು ಹೋಗಿ ಇಲ್ಲಿ ಅಲ್ಲಿ ನಾವ್ ಕಲಿತೇವಲ್ಲ. ಈಗ ಗೊತ್ತಿದ್ದಲ್ಲಣ್ಣ, ರಾಜಸ್ಥಾನಕ್ ಹೋಗ್ಬಿಟ್ರೆ ಹಂಚ ಕೈಯಾಗ ಸಿಗ್ತೈತಿ ಅಂತ ಇಲ್ಲಿ ಕೊಡಾತಿಲ್ಲ. ಯಾಕಂದ್ರೆ ಚೆಕ್ ಮಾಡ್ಬೇಕಲ್ಲ ನಾವು. ಈ ಕಲ್ಯಾಕ್ ಬಂದಾನಂತಂದ್ರೆ ಯಾರು ಹಂಗ ಕೊಡಂಗಿಲ್ಲ ಅಣ್ಣ. ಈಗ ಒಮ್ಮಗ್ಲೆ 1ನೇತ್ತ ಹೋಗ್ಕೊಳ್ಳಿ 10ನೇತ್ತ ಬಾ ಅಂತಂದ್ರೆ ಹೆಂಗಾಗ್ತದ ಅಣ್ಣ. ಈಗ ಕ್ರಮೇಣ ಹೋದಂಗ ರಾಜಸ್ಥಾನಕ್ಕೂ ಹೋಗಿದ್. ರಾಜಸ್ಥಾನದಾಗ ಹೆಲ್ಪರ್ ಕೆಲಸ ಅಂತಂದ್ರ ಈಗ ಮದ್ವಿ ಕ್ಯಾಟ್ರಿಂಗ್ ಕೆಲಸ. ಈಗ ಇಲ್ಲಿಂದ 300-400 ಕಿಲೋಮೀಟರ್ ಹೋಗೋದು, ಅಲ್ಲಿ ಸಿಲಿಂಡರ್ ಹೊರೋದು, 20 ಸಿಲಿಂಡರ್, ಎಲ್ಲಾ ಜರ್ನಿಯಿಂದ ಸಿಲಿಂಡರ್ಲಿಂದ ವಾಟರ್ ಕ್ಯಾನ್ ಅಲ್ಲ ಹೇಳಿದ. ನೀವ್ ಹೇಳಿದಕ್ಕ ಯಾವ್ದಕ್ಕೂ ಲಿಮಿಟ್ ಇಲ್ಲ, ಯಾವ್ದಕ್ಕೂ ಪ್ರಬಂಧ ಇಲ್ಲ. ಯಾಕಂದ್ರ ನೀವು ಸ್ವತಂತ್ರ, ನೀವ್ ಬೇಕಾದ ಕನಸು ಕಾಣಬಹುದು. ಕನಸು ಕಾಣೋದು ತಪ್ಪಲ್ಲ. ಅದ್ರ ಹಿಂದೆ ಏನಿದೆ ಕರ್ಮಾದಿಗಳ ಮರ್ಮಾದಿಗಳ ಅದನ್ನ ಸ್ವಲ್ಪ ಕಲಿತ್ರ ನೀವು ಅದು ಸಕ್ಸಸ್ಫುಲ್ ಹೋಗಕ್ ಯಾರು ತಡೆಯೋದಲ್ಲ. ಡೈರೆಕ್ಟ್ ನಾ ಅಲ್ಲಿ ಹೋಗಿ ಕುಂಡಿರ್ತೇನೆ ಅಂದ್ರ
ಬಹಳ ರಿಯರ್, ಲಕ್ಷಕ್ಕೊಬ್ಬರನು ಇರ್ಬೋದು, ಹೋದವ್ರು ಇರ್ಬೋದು, ಅದೃಷ್ಟವಶ ಹೋದವ್ರು ಇರ್ಬೋದು, ತಪ್ಪಿನಿಲ್ಲ. ಆದ್ರ ಯಾವಾಗ ಏನ ತೊಂದ್ರೆ ಬಂದ್ರ ಬಚಾವ್ ಆಗಾಕ ಅವನ ಕಡೆ ಯಾವ್ದು ಪ್ಲಾನ್ ಇರುದಿಲ್ಲ, ಇರುದಿಲ್ಲ, ಯಾಕಂದ್ರೆ ಕಲ್ತಿರುದಿಲ್ಲ. ಅದ್ರ ಸಂಬಂಧ ನೀವು ಮಾಡೋದು ತಪ್ಪಲ್ಲ, ಆ ಕನಸು ಕಾಣೋದು ತಪ್ಪಲ್ಲ, ಆ ಫೀಲ್ಡಿಗೆ ಇಳಿದು ತಪ್ಪಲ್ಲ. ಆದ್ರೆ ಈ ಒಬ್ಬರು ಶ್ರಮ ಪಟ್ಟು ಒಂದು ಕೆತ್ತನೆ ಮಾಡಿ ಏನೇನೋ ಮಾಡಿಟ್ರೆ ಅದನ್ನ ಕಸ್ಕೊಂಡು ಯಾರ್ದು ಅವ್ರ ಜೀವನಾನು ಹಾಳು ಮಾಡ್ಬೇಡ್ರಿ, ಅವ್ರ ಮಾಲಕರ ಜೀವನಾನು ವಜ್ ಮಾಡ್ಬೇಡ್ರಿ, ನೀವು ಸ್ವಲ್ಪ ಹಾಳಾಗ್ಬೇಡ್ರಿ. 20 ವರ್ಷ ವೇಸ್ಟ್ ಮಾಡಿರ್ತೀರಿ, ಕಲತ್ ತಂದೆ ತಾಯಿ ದುಡ್ಡು ತಗೊಂಡ ತಂದೆ 2 ರಿಂದ 3 ವರ್ಷ ಇನ್ನು ವೇಸ್ಟ್ ಮಾಡ್ರಿ ಅಲ್ಲ. ಆ ಲೈನ್ದಾಗ ಇಳಿದ್ರ ಆಳವಾಗಿ ಅದು ಏನ ಪಗಾರ ತಗೊಂಡು ತಿನ್ಕೊಂತ ಮನಿ ಪಗಾರನೂ ಬೇಕಾಗಿಲ್ಲ, ಮನಿ ದುಡ್ಡು ಬೇಕಾಗಿಲ್ಲ. ಇದನ್ನ ಏನಂತೀರಿ ನೀವು? ಇದಕ್ಕೆ ಇಲ್ಲ, 20 ವರ್ಷ ವೇಸ್ಟ್ ಮಾಡಿರ್ತೀರಿ, ಕಾಲೇಜ್ ಡಿಗ್ರಿ ಮಾಡ್ತೀರಿ, ಎಲ್ಲ ಮಾಡೋದು, ಅಷ್ಟು ವರ್ಷನು ವೇಸ್ಟ್ ಮಾಡಿದ್ದಿ ನೀವು. ಬಂದು ನಮ್ ಕಡೆ ಆದ್ಯತೆ ಐತೆ ಅಂತ ಹೇಳೋಣ. ಸೀದಾ ಮಲಕ್ ಹಾಕೊಂಡಿರ್ತೀನಿ. ಅಹಮದಾಬಾದ್ ಇನ್ನು 3 ವರ್ಷ ಪ್ರೇಮಿ ಪುನಾದಾಗ ಆಲ್ರೆಡಿ ಇನ್ನು ನಮ್ಗೆ ಗೊತ್ತೇ ಇಲ್ಲ, ನಾವ್ ಕೆರೆಯಾಗಿದ್ದಂಗ ಇದ್ವಣ. ನಮ್ಮ ಅಂಗಡಿ ನಾವ ಮೆನ್ಸೆಟ್ ಇಲ್ಲೇ ಹುಬ್ಳ್ಯಾಗ ಐತನ. ಇಷ್ಟ ನಮ್ದ ಅಂಗಡಿ, ಮನಿ, ಎಲ್ಲಾರ ಒಂದಿಷ್ಟು ಆರ್ಡರ್ಸ್, ಇದಷ್ಟ. ಜರ್ನಿ ಎಲ್ಲಿ ಹೋಯ್ತಂತಂದ್ರಣ ಎಷ್ಟೋ ಬಂದ ಮಂದಿ ಬೇಡಿಕೆ ಇಟ್ರ ಬರ್ರಿ ನಮ್ ಕಡೆ ಜಾಗ ಐತಿ, ಚಲೋ ಮಾಡ್ರಿ. ಇನ್ವೆಸ್ಟ್ ಮಾಡ್ತಾರ. 12 ದಿವಸ ಟ್ರಿಪ್ ಹೋಗಿದ್ವ. ಕೊಲ್ಲಾಪುರದಾಗ ಕರ್ದಿದ್ರ, ಕೊಲ್ಲಾಪುರದಾಗ 3 ದಿವಸ, ಪುಣಾದಾಗ ಕರ್ದಿದ್ರ, ಪುಣಾದಾಗ 4 ದಿವಸ, ಬಾಂಬೆ 5-6 ದಿವಸ. ಏನಲ್ಲಿ ಹೋಗಿ ಕಲ್ಸೋದು ಅವ್ರ ನನ್ ಕಡೆ ಲೊಕೇಶನ್ ಅದಾವ. ನಾವು ದುಡ್ಡು ಹಾಕ್ತಿವಿ, ನೀವು ಕೂಡಿ ಮಾಡೋದು. ಅಲ್ಲಿ ಹೋದ್ಮ್ಯಾಗ ಏನಂತಂದ್ರ 3 ಲಕ್ಷ ಅಂಗಡಿ, ಇದಕ್ಕೊಂದ್ 25 ಲಕ್ಷ ಇನ್ವೆಸ್ಟ್ಮೆಂಟ್, ಇದನ್ನ ಹಚ್ಕೊಡ್ತೀವಿ, ನೀನ್ ನಡ್ಸ್ಕೊಂಡು ಹೋಗಂಗಿತ್ತು ಅಂತಂದ್ರ ಹುಬ್ಳ್ಯಾಗ ಇನ್ನೊಂದೆರಡು ಮಾಡ್ಬಿಡ್ತೀವಿ ನಾವು. ಇಲ್ಲಿ ಮಠ ಕೂಳು ನೀರು ಎಲ್ಲಾ ಬಿಟ್ಟ, ಮನಿ ಮಂತನ ಎಲ್ಲಾ ಬಿಟ್ಟು ಇಲ್ಲಿಗೆ ಯಾಕೆ ಬರ್ಬೇಕ? ನಿಂತು ದುಡಿಯಂಗದೀರಿ, ಹೆಗಲ್ ಕೊಡ್ತೀರಿ ಅಂದ್ರ ಮಾಡ್ತೀವಿ. ಪುಣಾದಾಗಂತವ್ರು ಸಿಕ್ರ ಅವ್ರ ಜೊತೆ ಹೋಗಿ ಕಲ್ತಿದ್ದ ಬೇರೆ ಅದನ. ಹೋಗಿ ಬಿಸ್ನೆಸ್ ಏನೇನೈತಿ ಏನೇನಿಲ್ಲ ಅಂತ ಎಲ್ಲಾ ಕಲಿಸ್ಕೊಟ್ರ. ಒಂದು ಸಂಸ್ಥಾ ಯಾವ್ದು, ಅವ್ರ ಕನ್ಸ್ಟ್ರಕ್ಷನ್ ಫೀಲ್ಡ್. ಅವ್ರು ಸ್ವಲ್ಪ ಹೊರಗಡೆ ಬಾಳ ನೋಡ್ತವ್ರು ಬಿಸ್ನೆಸ್ ಮ್ಯಾನ್ ಅವ್ರು ನಮ್ಗ ಅಪ್ರೋಚ್ ಬಾಳ ವರ್ಷದಿಂದ ಮಾಡ್ಕೊಂತ ಇದ್ರು, ಒಂದ್ 7-8 ವರ್ಷದಿಂದ ಮಾಡ್ಕೊಂತ ಇದ್ರ. ಬರ್ರಿ ಬಿಸ್ನೆಸ್ ಈಗಲ್ಲ, ದಾವಣಗೆರೆ ದೋಸೆ ಇಲ್ಲಿ ತಿನ್ಸೋಣ ಅಂತಂದ, ಇಲ್ಲಿ ತಿನ್ಸೋಣ ಅಂತಂದ್ ಒಂದ್ ಪ್ರಾಪರ್ಟಿ ಹಿಡಿದ್ರು. ನಮಗ್ ಗೊತ್ತೇ ಇಲ್ಲ, ನಾವ್ ಹೋದ್ವಿ, ನಮ್ದಿಷ್ಟು ಅವ್ರದಿಷ್ಟು ಅಂತಂದ್ ಹೇಳಿ ಮಾತಾಡ್ಕೊಂಡ್ವಿ. ಆಯ್ತು, ಮನುಷ್ಯರು ಓಕೆ, ಅವ್ರು ಅಷ್ಟು ಕೋಟಿ ರೂಪಾಯಿ ಇದ್ರು, ಅವ್ರ ಕುಂತು ಬಿಸ್ನೆಸ್ ಮಾಡಾಕಲ್ಲ. ನಾವ್ 3 ಮಂದಿ ಒಂದ ಕಡೆ, ಸುನಿಲ್ ಅಣ್ಣ ಮಾಮಾರ ಎಲ್ಲಿ ಹೋದ್ರು 3 ಮಂದಿ ಫಿಕ್ಸ್. ಈ ಮೊನ್ನೆನೂ ಗ್ಯಾಸ್ ಪ್ರಾಬ್ಲಮ್ ಆಯ್ತು, ಒಂದ್ 10 ಎಷ್ಟೋ % ಬಂದದು. ಅವಾಗಿಂದ ಏನ್ ಮಾಡಿದ? ಮನ್ಯಾಗ ಸಿಗಾತಿರ್ಕಿಲ್ಲ, ಅಂಗಡಿ ಹೆಂಗ ಎಫೆಕ್ಟ್ ಮಾಡ್ತಾರ? ಅದೊಂದ ಭಾರಿ, ಅದೊಂದು ನಮ್ಗ ಅವಾಗ ಅದೆಲ್ಲ ಇದು ಲಾಕ್ಡೌನ್ ಹೆಂಗ ನಮ್ಗ ಇದಾತ. ಕರಾಳ ದಿನ ಅಂತಾರಲ್ಲ, ಇದು ಒಂದು ಕರಾಳ ದಿನ. ಅಲ್ಲಿ ಬೆಂಕಿ ಮಳೆ ಆತ ಪಾಪ. ಇಲ್ಲಿ ನಮ್ಗ್ ಸಿಕ್ಕಿಲ್ಲ, ಒದ್ದಾಡಿದ್ವಿ ಮಾತ್ಬೇರೆ. ಆ ದೇಶದವ್ರದ್ದು ಏನ್ ಗತಿ ಇರ್ಬೇಕ, ಬಡಬಗ್ಲಿಲ್ಲ ಪಾಪ. ಏನ್ ದೇವ್ರ ಇಷ್ಟಿ ಯಾವ್ದು ಏನನ್ನ ಗೊತ್ತಾಗಲ್ಲ. ಅದ್ರದ್ದು ಬಿಸಿ ಎಲ್ಲಾ ದೇಶಕ್ಕೂ ಬಳಿ. ಅಲ್ಲಿ ಬಾಂಬ್ ಬಿದ್ದೈತಿ, ಅದ್ರದ್ದು ಬಿಸಿ ಎಲ್ಲಾರ್ಗಿ ಮುಡ್ತದ. ಅವಾಗ ನಮಗ ಮತ್ತೆ ಇದ್ದ ಲೈನ್ ಮಗ್ರಿ ಬಿಡಾಕ್ ಬರಂಗಿಲ್ಲ. ಗಿರಾಕಿಗಳಂದ್ರ ಬಾಳ ಇದೆ, ಅಭಿಮಾನ ದೋಸಾ ಪ್ರಿಯರು ಬಾಳ ಅದಾರ. ಅದಕ್ ನಾವ್ ಏನ್ ಮಾಡಿದ್ವಿ, ಸೌದೆ ಒಲೆ ಹಾಕ್ಬಿಟ್ವಿ. ಮಾಡಿದ್ವಣ. ಇರಲ್ಲಿ ಮಠ ಅಂತಂದ್ರ ಬೆಳಿಗ್ಗೆ 3 ತಾಸು ತೆಗೆದು ಮತ್ತ ಸಂಜೆಗೆ 4 ತಾಸು ತೆಗೆದು ಉಂಟು. ಯಾಕಂದ್ರೆ ಹುಡುಗರು ಜಾಸ್ತಿ ಅಣ್ಣ. ಲಾಸ್ಟ್ ದಿವ್ಸ ಏನಾಗ್ಯದನ, ಸೌದೆ ಒಲೆ ಇನ್ ಚಲೋ ಆಗಿದ್ದಿ, 25ನೇ ತಾರೀಕು ಕೊಡ್ತಾರ, 1ನೇ ತಾರೀಕು ಕೊಡ್ತಾರ, ಹಿಂಗ ಹೊಂಟಿವಿ. ಯಾಕೋ ನಂಬಿಕೆ ಆಗ್ಲಿಲ್ಲ. ಬಡ 3 ದಿವ್ಸ ತಗೊಂತಾನ. ಅದಕ್ಕ ಎಕ್ಸ್ಪರ್ಟ್ ಇದ್ದವ್ರು ಬಿಸಿ ಆಗ್ಬಿಟ್ರ. ಅಂದ್ರೆ ಇದು ದಾವಣಗೆರೆದವ್ರ ಕಟ್ಟತಾರ ಅದನ್ನ. ಕಟ್ಟೋದ ತೇರಿ ಇರ್ತೈತಲ್ಲ, ತೇರಿ ಇರ್ತೈತನ, ಅದ ನಮಗ್ ಗೊತ್ತಿಲ್ಲ.
ಏನಪ್ಪಾ ಇದು ಯಾರು ಸಿಗೋವಲ್ರು ಅಂತಂದ್ ಹೇಳಿ ಹಂಗ ದುಡಿದ್ವಿ ನೀನ್ ಚಲೋ ಆಕೇತ್ ನಾ ಚಲೋ ಆಕೇತ್ ಅಂತ ಬಂದ ಇಟ್ಟಿದ್ದೆ ಚಲೋ ಸಿಲಿಂಡರ್ ಐತ್ಲಾ? ಫ್ರೀ ಆಕೈತಿ ಅಂತಿದಾರಲ್ಲ. ಸಿಲಿಂಡರ್ ಫ್ರೀ ಆಕಿ ಇನ್ ಮ್ಯಾಚ್ ಚಲೋ ಹಾಕಿ ಅಂತ ಈ ಬಂದೈತಿ, ಒಂದೊಂದ್ ವಾರ. ಅಂದಾಗಣ ಸೀದಾ ಲಾಸ್ಟ್ ಒಂದ್ ದಿವ್ಸ ಸಂಡೆ ಒಂದ್ ದಿವ್ಸ ಬೆಳಿಗ್ಗೆ ಚಲೋ ಮಾಡಿವಿ, ಮಧ್ಯಾಹ್ನ ಬಂದ್ ಮಾಡಿವಿ, ಮತ್ ಸಂಜೆಗ್ ಚಲೋ ಮಾಡಿವಿ. ಮರನೇ ದಿವ್ಸ ಹತ್ರ ಸಿಲಿಂಡರ್ ಇಲ್ಲ. ಒಲಿ ಕಟ್ಟೆವಣ ಅಂದ್ರ ಎಲ್ಲೆಲ್ಲೋ ಏನೇನೋ ನೋಡಿ ಗೀಡಿ ಕಟ್ಟೇವಿ, ಅದ್ರೊಳಗೂ ಡಿಫಾಲ್ಟ್ ಅದು ಅಂದ್ರೆ ಏನ್ ನೀವು ಇದ್ರಲ್ಲೇ ಸ್ಟೀಲಿಂದ ಮಾಡ್ಸಿದ್ರಿ? ಇಲ್ಲಣ್ಣ ಇಟಂಗಿಲೆ ಕಟ್ಟಿದ್ವಿ. ತೆಂಗಿನ ಕಟ್ಟಿದ್ದ? ಇಟಂಗಿಲಿನ ಕಟ್ಟಿದ್ವಿ ನಾವು. ನಾನು ನಮ್ಮ ಅಣ್ಣಾರು ಒಂದು ಗೌಂಡಿ ಹಿಡ್ಕೊಂಡ್ ಬಂದ್ವಿ, ಒಳಗ್ ಫ್ರೇಮ್ ಮಾಡ್ಸಿದ್ವಿ. ಆ ಒಲಿ ಕಟ್ಟಿದ್ಮ್ಯಾಗು ಒಲಿಗ್ ಚಂದಾಗ ಆಗಿದಿಲ್ಲ ನಾದ. ನಮಗೇನ ತೆಳ ಬೆಂಕಿ ಇರ್ತೈತಿಲ್ಲ, ಮುಗಿದ ಸಾಗ ಜಾಸ್ತಿ ಬರ್ತಾವ, ಎಕ್ಸ್ಪೀರಿಯನ್ಸ್ ಇಲ್ಲ. ಅಂದ್ರ ಸ್ಟಾರ್ಟಿಂಗ್ ಕಲೆ ಹೊತ್ನ್ಯಾಗ ನೋಡಿದ್ದ ಮಾಡಿದ್ದಲ್ಲ. ನಾ ಎಲ್ಲಾ ಬಂದಿದ್ವು ಜರ್ನಿ ನಾವು ಸಿಲಿಂಡರ್ ಮ್ಯಾಗ ಒಲಿ ಇದ್ದಾಗೂ ದುಡ್ಯಾಕ್ ಹೋಗಿದ್ವಿ, ಆದ್ರ ಗೊತ್ತಿದ್ದಿದ್ದಲ್ಲ. ಅದ್ರ ಇದು ಹೆಂಗೈತ ಅಂತಂದ್ರ ನಾ ಇಂತ ಕಾವ ಇಟ್ಕೋಬೇಕ, ಇದು ಸೆಟ್ಟಿಂಗ್ ಮಾಡ್ಕೊಂತೇವಿ. ಗ್ಯಾಸ್ ಆದ್ರೆ ಸೆಟ್ಟಿಂಗ್ ಮಾಡ್ಕೊಂತೇವಿ, ಎಲ್ಲಿ ಕಾವ್ ಬೇಕು ಅಲ್ಲಿ ಕಾವ್. ಇದು ಇದು ಗೊತ್ತಾಗ ಹಂಗಲ್ಲಣ. ಸ್ವಲ್ಪ ತ್ರಾಸ ಆಗ್ತದೆ. ಬೆಳಿಗ್ಗೆ ಅರ್ಧ ತಾಸ ಅದ್ರ ಜೊತೆ ನಾವು ಗುದ್ದಾಡ್ತಿರ್ತೇವ ಒಲಿ ಹಚ್ಚಾಕ. ಡಿಸೈಲ್ ಹಾಕಿಟ್ಟಿರ್ತೀವಿ, ಕರ್ಪೂರ ಹಚ್ಚಿರ್ತೀವಿ, ಚಿಪ್ ಇಡ್ತೀವಿ, ಏನೇನೋ. ಅದ್ ಬೆಳಿಗ್ಗೆ ಸರ್ಕಸ್ ಅರ್ಧ ತಾಸ ಇರೋದಾನ. ಬೆಂಕಿ ಹತ್ತಾಗ ಈಗ ಓಪನ್ ಸ್ಪೇಸ್ ನಾಗ ಬೆಂಕಿ ಹಚ್ಬೋದಣ್ಣ ನೀವು, ಒಳಗ್ ಹಚ್ಬೇಕ. ಆ ಒಳಗ್ ಹಚ್ಚಿದ ಮ್ಯಾಗ ಅದು ಯಾರಾದ್ರಿ ಕಾದ್ ಬಿಡ್ತೈತಿ, ಅದನ್ನ ಮತ್ತೆ ಕಂಟ್ರೋಲ್ ಮಾಡ್ಕೋಬೇಕ. ಅದು ತೊಂದ್ರೆ ಬಾಳ ದೊಡ್ಡ ಪಾಠ ಕಲ್ಸೈತನ. ಆದ್ರ ಕಸ್ಟಮರ್ ಏನನ್ನತಾರ ಈಗ ದಾವಣಗೆರೆ ಹೋಗೋ ತಪ್ಸಿದ್ರಿ ಅಂದ್ರ ಮೆಂಟಾಲಿಟಿ ಏನಾಗ್ಬಿಟ್ಟೈತಿ, ಸೌದೆ ಒಲಿ ಒಳಗ್ ತಿನ್ಬೇಕ ಅಂದ್ರ ಹೆಂಗಾಗ್ಬಿಟ್ಟೈತಿ ನಾ ಈಗ ಹಳೇದೆಲ್ಲಾನು ವಾಪಸ್ ಬರ್ಬೇಕ ಅಂತ. ಈ ದಾವಣಗೆರೆಗೆ ಯಾಕೆ ಹೋಗಾರ, ದಾವಣಗೆರೆ ಪರ್ಟಿಕ್ಯುಲರ್ ಯಾವ್ದೋ ಒಂದು ಹೈವೇ ಮ್ಯಾಗ ಗಾಡಿನು ತಸಿ ತಿಂದ ಹೋಗ್ಬಾ, ಅರ್ಧ ತಿಂದ ಹೋಗ್ಬಾಲೆ, ಅಲ್ಲೂ ಮತ್ ಸೌದೆ ಒಲಿ ಇದ್ದಿದ್ದ ಹುಡ್ಕೊಂಡ್ ಹೋಗಾರ. ಏನ್ ಟೇಸ್ಟ್ ಏನ್ ಫರಕ್ ಆಗ್ತದ, ಅದ್ರದ್ದು ಇದಲ್ಲ. ರಿಸಲ್ಟ್ ಐತನ. ಮನಿ ಒಳಗ ನಾವು ಮಾಡುದು, ಹೊರಗಡೆ ಮಾಡುದು ನೋಡಿದ್ರಲ್ಲ. ಸಿಲಿಂಡರ್ ಸೌದೆ ಒಲಿ ನಮಗ್ ಗೊತ್ತಿಲ್ಲ, ಕಸ್ಟಮರ್ ಅಂತಾರ. ಇವಾಗ ಭಾರಿ ಡಿಫ್ರೆಂಟ್ ಟೇಸ್ಟ್ ಬರತೈತಿ. ಸೌದೆ ಒಲಿ ಅದಲ್ಲ, ಕಟ್ಟಿಗೆ ಒಲಿ ಹಾಕಿರಿ ಚಲೋ ಆಗತ್. ಕಸ್ಟಮರ್ ಅಂದ್ಮೇಲೆ ನಮಗ್ ಇನ್ನೂ ಸ್ವಲ್ಪ ಕುತೂಹಲ ಬಾಳ ಬಾಳ ಚಲೋ ಮಾಡಿದೀವಿ ನಾವು. ಸೌದೆ ಒಲಿ ಹಾಕಿ ನಾವ್ ಟೆಂಪರರಿ ಹಾಕಿದ್ವಿ. ಗ್ಯಾಸ್ ಕಂಪ್ಲೀಟ್ ತೆಗೆದಿರಿ? ಇಲ್ಲ ಐತಿ. ನಾವು ಅವಾಗ ಜಸ್ಟ್ ಒಂದ್ 15-20 ದಿವಸ ಯಾವಾಗ ಮಟ ಫ್ರೀ ಆಗ್ತಿತ್ತು ಅವಾಗಿನ ಮಟ ಮಾಡುವಂತ ಟೆಂಪರರಿ ಆಗಿದ್ವಿ. ಇವ್ ನಮ್ ಗ್ರಾಹಕರಿಗೆಲ್ಲ ಹೇಳಿ ನೋಡಿದ್ರ ರೆಸ್ಪಾನ್ಸ್ ನೋಡಿ, ಅವ್ರ ಕುತೂಹಲ, ಅವ್ರ ಖುಷಿ ನೋಡಿ ನಮ್ ಖಾಯಂ ಇಡ್ಬೇಕು ಅನಿಸ್ತ. ಅದನ್ನ ಖಾಯಂ ಇಟ್ಬಿಟ್ವಿ. ಖಾಯಂ ಅಂದ್ರೆ ಸಂಡೇ ಮಾರ್ನಿಂಗ್ ಈವ್ನಿಂಗ್ ಒಂದ್ ಸ್ವಲ್ಪ ಫ್ರೆಶ್ ಅದನ್ನ ಹಚ್ತೇವಿ. ಅದೊಂದು ಅಡಿಷನಲ್ ಸ್ವಲ್ಪ ಸಪೋರ್ಟಿಗೆ ಇಟ್ಕೊಂಡಿವಿ. ಯಾವ್ದು ಗ್ಯಾಸಿಂದ ಲಾಸ್ಟ್ ದಿವ್ಸ ನೋಡುವಾಗ ನಾ ಮಸ್ಕೇರಿ ನಮ್ದ ಮನ್ಯಾನ್ ಸಿಲಿಂಡರ್ ತಗೊಂಬಂದಿವಿ. ಅಂದ್ರ ಅಜ್ಜನ ಆರಾಧಕರು ನಾವು, ಸಿದ್ದಾರ್ಥ ಅಜ್ಜನ ಆರಾಧಕರು ನಾವ. ಅಜ್ಜಂದ ಅದ್ರದೊಂದ್ ಐದ್ನ ಸ್ಟೋರಿ ಭಾರಿ ಐತನ. ಅದು ಅಜ್ಜಂದ ಕರ್ಪೂರ ತಗೊಂಬಂದ ಒಲಿ ಹಚ್ಬೇಕ. ಅಜ್ಜನ್ ಮಠಕ್ ಹೋಗಿವಿ, ರೇಷ್ ಆಗೈತಿ. ಮನಿ ಒಳಗಿನ ಸಿಲಿಂಡರ್ ತಗೊಂಬಂದ ಹಂಚೇವಿ. ಅಜ್ಜಂದು ತಗೊಂಬಂದು ಮೂರ್ತಿ ಇಟ್ಟು ಪೂಜೆ ಮಾಡಿ ಒಲಿ ಹಚ್ಚಿ ಅಷ್ಟು ದೋಸೆ ಬಂತಾನ ಅನ್ಕೊಂಡಿದ್ದಲ್ಲ. ಬಂಗಾರ ಬಂದಂಗ್ ಬಂತ ನೋಡ ದೋಸೆ. ಆಮ್ಯಾಗ ಸ್ಟಾರ್ಟ್ ಆತ ಬಾಳ ಖುಷಿ ಆತನ. ಎಷ್ಟು ಖುಷಿ ಆತಂದ್ರಣ ಅದ್ರದ ಖುಷಿ ಹೇಳಾಕ್ ಬಾರ್ದಣ. ಅವತ್ತಿ ಎಂಡಣ ಸೋಮವಾರ ದಿವ್ಸ ಅಂದ್ರ ಮನಿ ಸಿಲಿಂಡರ್ ನಮ್ಗ್ ಸಿಲಿಂಡರ್ ಜಾಸ್ತಿ ಹೋಗ್ಯದ. ಅಂದ್ರ ಉದ್ದನು ಬರ್ನಲ್ ಹಾಕವಲ್ಲ, ಸಿಲಿಂಡರ್ ಬಾಳ ಇಳಿತೈತಿ ನಮ್ ಇದಕ್ಕೆ, ನಮ್ ಬಿಸ್ನೆಸ್ ಗೆ. ಇವ್ನು ಅದನ್ನ ಮಾಡಿದ್ದು ಎಷ್ಟು ದಿನ ಆಗ್ಯದ. ಯಾವ ಪರಿ ರೇಟ್ ನಾವ್ ₹1 ರೇಟ್ ಏರಿಸ್ಲಿಲ್ಲ. 5% ಬೇರೆ ಹೋಟ್ಲ್ನವ್ರ ಅಂದ್ರ ಏರ್ಸಿದ್ರಣ. ಯಾಕಂದ್ರೆ ₹3,500 ಮಟ ಸಿಲಿಂಡರ್ ರೇಟ್ ಅಂತಂದ್ರ ವರ್ಕೌಟ್ ಆಗಲ್ಲ. ನಮ್ಗ ವರ್ಕೌಟ್ ಆಗೋದು ಕಟ್ಗಿ ನಮ್ದು ಅಲ್ಲಿಗೆ ಐತನ. ಅವಾಗ ₹3,500 ಕೊಟ್ಟು ಸಿಕ್ಕಿಲ್ಲ. ಬೆಂಗಳೂರೊಳಗ್ರಿ ದೊಡ್ಡದಾದಂತ ಪಾಪ ಅವ್ರು. ಯಾಕಂದ್ರ ಹೊರಗಿನ ಫುಡ್ ಮೇಲೆ ಬಾಳ ಜರ್ನಿ ಬೆಂಗಳೂರು ಜೀವನ. ಯಾಕಂದ್ರೆ ಅಲ್ಲ, ಅನಿವಾರ್ಯ ಪರಿಸ್ಥಿತಿ, ಟೈಮ್ ಇಲ್ಲ. ಒಬ್ಬ ಮನುಷ್ಯ ಇಂಟರ್ವ್ಯೂಗ್ ಹೋಗೋರು, ಅಲ್ಲಿ ಮನಿ ಮಾಡೋರು, ಪಿಜಿ ಆಗಿರೋರು, ಹೊರಗಡೆ ರಾಜ್ನಾಗ ಇರೋರು 90% ಅಂದ್ರೂ ಅಡ್ಡಿ ಅಲ್ಲ. ಹೊರಗಡೆನ ಜೀವನ ಮಾಡ್ಕೊಂಡು ಹೆಂಗ್ ತಿನ್ಬೇಕಾಗ್ತೈತಿ. ಅಲ್ಲಿ ರಹವಾಸಿಗಳು 10%, 90% ಹೊರಗಿನವ್ರ ಅದ. ಹೆಂಗ ಪಾಪ ಅವ್ರಿಗೆ ಎಷ್ಟು ತೊಂದರೆ ಆಗಿರ್ಬಹುದು. ಏನು
ಅದನ್ನ ಹೇಳಿದಲ್ಲ ಅದೊಂದ್ ಕರಾಳ ದಿನ ಅಂತ ಅನ್ಬೋದು ಈಗೆಲ್ಲ ಕ್ಲಿಯರ್ ಆಗಿತ್ತು. ಇವಾಗೆಲ್ಲ ಕ್ಲಿಯರ್ Clear ಆಗೈತ್ನಾ? ಅದ್ರೂ ಸ್ವಲ್ಪ ತೊಂದ್ರಿ Rate ಅಷ್ಟು 1800 2000 ಇಲ್ಲ 1800 1900 ರೂಪಾಯಿ ಇದ್ದಿದ್ದ ಸೀದಾ 3300 3200 3000 ಎಷ್ಟ್ ಫರಕ್ ಆಕೈತಿ. ತೊಂದ್ರೆ ಬಾಳ. ಈಗ ಇನ್ನೊಂದಣ ಆಯ್ತು ಅದು ಜರ್ನಿ ಆತ, ಕೋವಿಡ್ ಕ್ರೈಸಿಸ್ ಆತು, ಈ ಗ್ಯಾಸಿನ ಗ್ಯಾಸಿನ ಆತು. ಈಗ ಜನ ಈಗ ಹುಡುಗರು ಈಗ ನಾನಾ ಶುರು ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಬೆಣ್ಣೆ ದೋಸೆ ಆಯ್ತು, ಯಾರೋ ಹೋಟೆಲ್ ಬಿಸ್ನೆಸ್ ಚಲೋ ಐತಿ. ನಾಳೆ ಇದನ್ನ ಮಾತ್ರ ಇದನ್ನ ಮಾಡಕ್ ಬಂದೈತಿ, ಮಾಡಕ್ ಚಲೋ ಐತಿ. ಬಟ್ ಇಂಥವು ಐಟಮ್ಸ್ ಅದು ಇದನ್ ಮಾಡಕ್ ಬರಂಗಿಲ್ಲ. ಹಂಗಂತೇಳಿ ಜನ ಇಂಥ ಬಿಸ್ನೆಸ್ ಗೆ ಜಾಸ್ತಿ ಒಲವು ತೋರಿಸ್ತಾರ. ಫುಲ್ ಡೆಡಿಕೇಶನ್ ಕೊಡ್ತೇನಿ ಅಂದಿರ್ತಾರ. ಇನ್ನೊಂದು ಅದ್ರೊಳಗ ವೇಟ್ ಮಾಡಂಗಿಲ್ಲ, ಪೇಶನ್ಸ್ ಇರಂಗಿಲ್ಲ. ಒಂದ್ ವರ್ಷದಾಗ ನನ್ ಕುಂತ್ಕೊಳ್ಬೇಕು, 6 ತಿಂಗಳ ಅಂದ್ರ ನಡ್ಯಾಕ್ ಚಲೋ ಮಾಡ್ಬೇಕು. ಅಂತವ್ರಿಗೆ ಏನ್ ಹೇಳ್ತೀರಿ ನಿಮ್ಮ ಎಕ್ಸ್ಪೀರಿಯನ್ಸ್? ಒಂದು ಈ ಜರ್ನಿ ಒಳಗೆ ಎಷ್ಟು ಸಮಾಧಾನ ಇರ್ತೈತಿ, ಕಾಯ್ಬೇಕು. ಎಷ್ಟು ದಿವ್ಸ ಕಾಯ್ಬೇಕು ಅಂತ ಹೇಳಿದೇವಲ್ಲ. ನಾವು ಹೋಟೆಲ್ ಲೈನ್ ದಾಗ ಇದ್ದವ್ರ 3 ರಿಂದ 4 ವರ್ಷ ದುಡ್ದು ಬಂದಾರ ನಮ್ಮ ಹುಡುಗರು. ಹೋಟೆಲ್ ಲೈನ್ ದಾಗ ಅಂದ್ರೆ ಪಲಾವ್ ಮಾಡ್ತಿತ್ತು, ಶಿರಾ ಉಪ್ಪಿಟ್ಟು ಮಾಡ್ತಿತ್ತು, ಆಮೇಲೆ ಇದನ್ನ ಗಿರ್ಮಿಟ್ ಗಾಡಿ ಹಚ್ತಿತ್ತು. ಅಂದ್ರ ಆ ರಿಲೇಟೆಡ್ ನಾಗ ಇದ್ದೀವಿ. ಇಡ್ಲಿ ಮಾಡ್ತಿದ್ವಿ, ದೋಸಾ ಅಂದು ಪರ್ಟಿಕ್ಯುಲರ್ ದೋಸಾ ಇದ್ದಿದ್ದಿಲ್ಲ, ಪುರಿ ಇಡ್ಲಿ ಅವನ್ನೆಲ್ಲ ಮಾಡ್ತಿದ್ವಿ. ಅಂತವ್ರ ಅದನ್ನ ಒಟ್ಟು ಕಲಿಬೇಕಪ್ಪ, ಮಾಡ್ತಾರ ಅನ್ನೋದು ಬೇರೆ, ಮಾಡ್ತೀನಿ ಅನ್ನೋದು ಬೇರೆ, ಇದ ತರ ಮಾಡ್ತೀನಿ ಅನ್ನೋದು ಬೇರೆ. ಎಲ್ಲಾರು ಮಾಡ್ತಾರ ಅಂತ ನಾವ್ ಮಾಡಕ್ ಹೋಗ್ವಿ, ಏನು ಗೊತ್ತಿರೋದಿಲ್ಲ, ಮಾಡ್ತಾರ. ಯಾರೋ ಬಂದ್ರು ಏನೋ ಹೇಳಿದ್ರು ಮಾಡುದು, ಹಂಗ ನಾವು ಬಂದಿದ್ ಹಂಗಾತದ. ಇದ ತರ ಮಾಡ್ಬೇಕು ಅನ್ನೋದು, ಅದ ತರ 4-5 ವರ್ಷ ಟ್ರೈನಿಂಗ್ ಆಗ್ಲೇಬೇಕು. ನೋಡ್ರಿ, ಯಾವ ಮನುಷ್ಯನು ಯಾರು ನೋಡಿರಂಗಿಲ್ಲ, ಎಲ್ಲಾರು ನೋಡಿರ್ತಾರ. ಅವ್ನ್ ಬೆಳದ್ ಮೇಲೆ ಅವನ್ ಕಡೆ ಸ್ವಲ್ಪ ಫೋಕಸ್ ಬೇರೆ ಮಾಡ್ತಾರ. ಅವಾಗ ಅವ ಕಾಣ್ತಾನ, ಬೆಳದ್ ಮ್ಯಾಲ ಮನುಷ್ಯ ಕಾಣ್ತಾನ. ಬೆಳಗಿಂತ ಮೊದಲು ಕಾಣ್ತಿದ್ದ. ನೀವು ಕಣ್ಣಿಗೆ ದಿವ್ಸ ನೋಡ್ತಿದ್ರಿ, ಯಾವ್ದು ನಿಮ್ ಫ್ರೆಂಡ್ ಇರ್ಬೋದು, ಇದು ಇರ್ಬೋದು, ಬೇರೆ ಲೈನ್ ದಾಗ ಇರ್ಬೋದು, ತೊಂದ್ರೆ ಇದ ಹೋಟೆಲ್ ಲೈನ್ ಅಂತಲ್ಲ, ಎಲ್ಲಾರು ಮನುಷ್ಯ ಕಾಣ್ತಾರ. ಅದು ಬೆಳದ್ ನಿಂತ ಮೇಲೆ ನೀವು ಒಂದ ಸಲ ನೋಡ್ತಿದ್ರಿ ಅವನ್ನ, ಫಸ್ಟ್ ಸ್ಟಾರ್ಟಿಂಗ್ ದಿವ್ಸನು. ಅವ್ ಬೆಳದ್ ನಿಂತ ಮೇಲೆ 3-4 ಸಲ ನೋಡ್ತೀರಿ, ಅವಾಗ ನಿಮ್ಗೆ ಹೆಚ್ಚಿನ ತರ ಕಾಣ್ತಾರ ಅವ್ರು. ಇದ ಯಾಕಂದ್ರೆ ಅವ್ರು ಕ್ಯಾಶುವಲ್ ಆಗಿ ಎಲ್ಲಾರು ಇರುದ. ಈಗ ನಿಮಗ್ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಿಮಗ ಯಾವ್ದಾದ್ರು ಒಂದು ಮನಸ್ಸು ಬಂತು, ಒಂದು ಗಾಡಿ, ಸ್ಪೆಂಡರ್ ಅಂತ ಇಟ್ಕೋರಿ, ಯಾವ್ದೋ ಇಟ್ಕೋರಿ, ನಿಮ್ಮ ಒಮಿನಿ ಅಂತ ಇಟ್ಕೋರಿ. ಅದು ನಿಮ್ಗೆ ಒಮಿನಿ ತಗೋಬೇಕು ಫ್ರೆಂಡ್ ಮುಂದ್ ಮಾತಾಡ್ತೀರಿ. ನಿಮಗ್ ಆ ಒಂದು 4-5 ದಿವ್ಸ ಕಂಡಿಗೆ ಒಮಿನಿನ ಕಾಣ್ತಿರ್ತಾವ. ಅಬ್ಸರ್ವ್ ಮಾಡ್ರಿ, ಅಬ್ಸರ್ವ್ ಮಾಡ್ರಿ. ಸ್ಪೆಂಡರ್ ತಗೋಬೇಕು ಮಾಡ್ರಿ, ಅವ್ ನಿಮ್ಗೆ ಎಲ್ಲಾ ಕಾಣ್ತಿರ್ತಾವು. ನೀವು ಅದ್ರ ಲಕ್ಷ್ಯ ಇರೋದಿಲ್ಲ, ಅಲ್ಲಿ ಕಾಣ್ತದೈತಿ. ಇದ ಜರ್ನಿನ ಬೆಳದ್ ಮ್ಯಾಲ ಯಾವ್ದ್ ಆಸೆ ಪಟ್ಟಿರ್ತೈತಲ್ಲ, ಇದನ್ನ ಮಾಡ್ಬೇಕು. ಅದ ಆಮೇಲೆ ಮೊಬೈಲ್ ಸದ್ಯಕ್ ನಮ್ನ ಕಾಪಿ ಮಾಡತೈತಿ. ನೀವು ತೆಗೀರಿ ಯೂಟ್ಯೂಬ್, ನಿಮ್ ಮೈಂಡ್ನಾಗ ಏನಾದ್ರು ಒಂದ್ ಇಟ್ಕೋರಿ, ಏನಾದ್ರು ಇಲ್ಲಿ ಹೋಗ್ಬೇಕು, ಟೂರ್ಗ್ ಹೋಗ್ಬೇಕು, ಬರೀ ಅವ ತೋರ್ಸ್ತೈತಿ. ಅದು ಎಲ್ಲಾರು ಇದ್ ಮಾಡ್ಬೇಕು, ಅದ ತೋರಿಸ್ತೈತಿ. ಅದು ನಮ್ಮ ಮೈಂಡ್ ಸ್ಕ್ಯಾನ್ ಮಾಡತೈತಿ. ಅದು ಜಸ್ಟ್ ಈಗ ನಾವು ಮಾತಾಡಿದ್ರಿ, ಇದು ಖರೆ ಮೈಂಡ್ ಸ್ಕ್ಯಾನ್ ಇದು ಮಾಡತೈತಿ. ಗೊತ್ತಿಲ್ಲ, ನಾವು ಜಸ್ಟ್ ಫೋನ್ ಹಿಡ್ಕೊಂಡು ಜಸ್ಟ್ ಹಂಗ ಏನೋ ವಿಚಾರ ಮಾಡಿ ಏನೋ ಯಾರೋ ಯಾವ್ದೋ ಒಂದು ಬಿಸ್ನೆಸ್ ಇಟ್ಕೋರಿ, ಟ್ರಿಪ್ ಇಂದ ಇಟ್ಕೋರಿ, ದೇವಸ್ಥಾನದ ಇಟ್ಕೋರಿ, ಇಲ್ಲಪ್ಪ ಯಾವ್ದಾರ ಒಂದು ಸಾಂಗ್ ಕೇಳ್ಬೇಕು ಬೇಜಾರ ಅವ ಬರ್ತೈತಿ. ಅದ ಬರ್ತೈತಿ. ಅದ ಬರ್ತೈತಲ್ಲಿ. ಯಾಕಂದ್ರ ಫೋಕಸ್.